ಹಾಯ್ ಸ್ನೇಹಿತರೆ, ನಾನು ವೆಂಕಟೇಶ್, ಜ್ಞಾನ ಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ವಿಜಯನಗರ. ಸ್ನೇಹಿತರೆ, ಇವತ್ತು ನಾವು ಅರ್ಥಶಾಸ್ತ್ರದ ಬರುವಂತಹ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಜಗತ್ತಿನಲ್ಲಿ ಏನೇನೋ ಕಾರಣಕ್ಕೆ ಏನೇನೋ ಒಂದು ಹಿನ್ನೆಲೆಗೆ ಅನೇಕ ಕ್ರಾಂತಿಗಳಾಗೋಗಿದೆ, ರೆವಲ್ಯೂಷನ್ಸ್ ಆಗೋಗಿದೆ, ಈಗಲೂ ಆಗ್ತಾ ಇದ್ದಾವೆ. ಆದರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಕ್ರಾಂತಿಗಳು ಇದಾವ ಅಂತ ಹೇಳಿದ್ರೆ ಖಂಡಿತ ಇದೆ. ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ಪರೀಕ್ಷೆಯಲ್ಲಿ ಒಂದಾದರೂ ಪ್ರಶ್ನೆ ಬರುವಂತಹ ಒಂದು ಟಾಪಿಕ್ ಯಾವುದು ಅಂತ ಹೇಳಿದ್ರೆ ರೆವಲ್ಯೂಷನ್, ಕ್ರಾಂತಿ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ, ಏನು ರೆವಲ್ಯೂಷನ್ ಅಂತ ಹೇಳಿದ್ರೆ, ಈ ಕ್ರಾಂತಿ ಅಂದ್ರೆ ಏನು? ಸೊ ರೆವಲ್ಯೂಷನ್ ಮೀನ್ಸ್ ರೆವಲ್ಯೂಷನ್ ಈಸ್ ಎ ಸಕ್ಸಸ್ಫುಲ್ ಅಟೆಂಪ್ಟ್ ಟು ಚೇಂಜ್ ದ ಸಿಸ್ಟಮ್ ಆಫ್ ದ ಕಂಟ್ರಿ ಬೈ ಫೋರ್ಸ್. ಸೊ ಈ ಕ್ರಾಂತಿ ಅಂದ್ರೆ ದೇಶದ ವ್ಯವಸ್ಥೆಯನ್ನು ಬಲದಿಂದ ಬದಲಾಯಿಸುವ ಯಶಸ್ವಿ ಪ್ರಯತ್ನವಾಗಿರುವಂಥದ್ದು. ಯಾವುದೋ ಒಂದು ಪ್ರಾಜೆಕ್ಟ್, ಒಂದು ಪ್ರೋಗ್ರಾಮು, ಸರ್ಕಾರದ ಆರ್ಥಿಕ ನೀತಿಗಳ ಮೂಲಕ ಆದರೂ ಕೂಡ ಒಂದು ಕ್ರಾಂತಿಯನ್ನ ಮಾಡಿ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಬದಲಾಯಿಸುವಂಥದ್ದು ಅಥವಾ ಬೆಳವಣಿಗೆಯನ್ನ ಮಾಡುವಂಥದ್ದನ್ನೇ ನಾವು ಕ್ರಾಂತಿ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ, ಹಾಗಾದ್ರೆ ನಮ್ಮ ದೇಶದಲ್ಲಿ ಏನಾದರೂ ಕ್ರಾಂತಿಗಳಿದಾವ? ಎಷ್ಟು ಕ್ರಾಂತಿಗಳಿದಾವೆ? ಅದರ ಹಿನ್ನೆಲೆ ಏನು? ಆ ಕ್ರಾಂತಿಗಳು ಯಾವ ಒಂದು ವಸ್ತುವಿಗೆ ಅಥವಾ ಯಾವ ಒಂದು ಏರಿಯಾ, ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ನೋಡೋದು ಆದ್ರೆ, ಮೊದಲನೇದಾಗಿ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಹಸಿರು ಕ್ರಾಂತಿ ಅನ್ನೋದು ಕೃಷಿಗೆ ಸಂಬಂಧಪಟ್ಟಂಥದ್ದು, ಕೃಷಿಗೆ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತಹ ಒಂದು ವಿಷಯ. ಸೊ ಇಲ್ಲಿ ಏನು ಕೃಷಿ ಕ್ರಾಂತಿ ಅಥವಾ ಹಸಿರು ಕ್ರಾಂತಿ ಅಂತ ಹೇಳಿದ್ರೆ, ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಗಮನಾರ್ಹ ಹೆಚ್ಚಳವನ್ನ ನಾವು ಹಸಿರು ಕ್ರಾಂತಿ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ರೀನ್ ರೆವಲ್ಯೂಷನ್ ಇಸ್ ದಟ್ ಸಿಗ್ನಿಫಿಕೆಂಟ್ ಇನ್ಕ್ರೀಸಿಂಗ್ ಇನ್ ಫುಡ್ ಗ್ರೈನ್ಸ್ ಪ್ರೊಡಕ್ಷನ್. ಹಾಗಾದ್ರೆ ಆ ಆಹಾರ ಪದಾರ್ಥಗಳು ಯಾವುದು ಅಥವಾ ಆಹಾರ ಯಾವುದು ಅಂತ ಹೇಳಿದ್ರೆ ನೋಡಿ, ಗೋಧಿ ಮತ್ತು ಭತ್ತ. ವಾಟ್ ಈಸ್ ದ ಕಂಟೆಂಟ್, ವಾಟ್ ಈಸ್ ದ ಫುಡ್ ಗ್ರೈನ್ ಇಸ್ ದಟ್ ವೀಟ್ ಅಂಡ್ ಪ್ಯಾಡಿ. ಮನುಷ್ಯನಿಗೆ ನಮ್ಮ ಭಾರತದ ಒಂದು ಭೌಗೋಳಿಕ ಲಕ್ಷಣಗಳಿಗೆ ನಾವು ಅತಿ ಹೆಚ್ಚು ಅಕ್ಕಿ, ಗೋಧಿ ಇವುಗಳನ್ನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಇವುಗಳನ್ನು ನಾವು ಹೆಚ್ಚಾಗಿ ಉತ್ಪಾದನೆ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ. ಯಾವ ವರ್ಷ? ಸೊ ವಿಚ್ ಇಯರ್ ದ ಗ್ರೀನ್ ರೆವಲ್ಯೂಷನ್ ವಾಸ್ ಟೇಕನ್ ಪ್ಲೇಸ್? 1966 to 67. ಸೊ 1966ರಿಂದ 67ರ ಮಧ್ಯದಲ್ಲಿ ಸರಿಯಾಗಿ ಈ ಒಂದು ಹಸಿರು ಕ್ರಾಂತಿ ಅನ್ನೋದು ಜಾರಿಗೆ ಬರುವಂಥದ್ದು. ಹಾಗಾದ್ರೆ ಈ ಹಸಿರು ಕ್ರಾಂತಿಗೆ ಕಾರಣಗಳೇನು? ಯಾವುದೇ ಒಂದು ಯುದ್ಧ ಮಾಡಲಿಕ್ಕೆ ಒಂದು ಕಾರಣ ಇರುತ್ತೆ. ಇತಿಹಾಸವನ್ನು ನೀವು ನೋಡೋದಾದ್ರೆ ಅನೇಕ ಕಾರಣಗಳನ್ನು ನಾವು ನೋಡ್ಬೋದು. ಹಾಗೇನೆ ನಮ್ಮ ದೇಶದಲ್ಲಿ ಆಗ್ಲೂ ನಮ್ಮ ಭಾರತ ದೇಶದಲ್ಲಿ ಯಾಕೆ ಈ ಹಸಿರು ಕ್ರಾಂತಿ ಅನಿವಾರ್ಯ ಆಯ್ತು ಅಂತ ಹೇಳಿ ಅದರ ಹಿನ್ನೆಲೆ ಅಥವಾ ಅದಕ್ಕೆ ಕಾರಣಗಳನ್ನು ನಾವು ನೋಡೋದಾದ್ರೆ, ಸ್ನೇಹಿತರೆ, ನಮ್ಮ ದೇಶ ಕೃಷಿ ಪ್ರಧಾನವಾದಂತಹ ದೇಶ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶ ಕೃಷಿ ಪ್ರಧಾನವಾದಂತಹ ದೇಶ. ಶೇಕಡ ಅಂದಿನ ಕಾಲಕ್ಕೆ ತಗೊಂಡ್ರೆ ಶೇಕಡ 70%ಗಿಂತ ಹೆಚ್ಚಿನ ಉದ್ಯೋಗಿಗಳು ಕೃಷಿಯನ್ನೇ ಅವಲಂಬಿಸಿದ್ರು. ಮಿಕ್ಕುಳಿದಂತಹ 30% ಬೇರೆ ಕೈಗಾರಿಕೆ ಮತ್ತು ಸೇವಾ ವಲಯಕ್ಕೆ ಸೀಮಿತವಾಗಿರುವಂಥದ್ದು. ಕಾಲಕ್ರಮೇಣ ಅದು ಕಡಿಮೆ ಆಗ್ತಾ ಬರುತ್ತೆ. ಆದರೆ ಇಲ್ಲಿ ಅಂದಿನ ಸಮಯದಲ್ಲಿ 1967 ಅಥವಾ 60ರ ಸಂದರ್ಭದಲ್ಲಿ, 60ರ ದಶಕದಲ್ಲಿ ಯಾವ ರೀತಿ ಹಸಿರು ಕ್ರಾಂತಿಗೆ ಕಾರಣ ಆಗ್ತದೆ ಅಂತ ಹೇಳಿ ನೋಡಿ. ಸ್ನೇಹಿತರೆ, 1947ರಲ್ಲಿ ಭಾರತ ಸ್ವತಂತ್ರಗೊಂಡ ನಂತರ ನಮ್ಮ ದೇಶದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತವೆ. ಆ ಅನೇಕ ಸಮಸ್ಯೆಗಳನ್ನ ಭಾರತ ದೇಶ ಇರುವಂತಹ ಮಿತವಾದಂತಹ ಸಂಪನ್ಮೂಲದಿಂದ ಅದನ್ನೆಲ್ಲ ಛೇದಿಸ್ಕೊಂಡು ಬರ್ತಾ ಹೋಗುತ್ತೆ. ಆ ಎಲ್ಲ ಒಂದು ಹಿನ್ನೆಲೆಗಳನ್ನ ನೋಡೋದಾದ್ರೆ, ಮೊದಲಿಗೆ ಇಂಡಿಯಾ ಅಂಡ್ ಚೈನಾ ವಾರ್ ಇನ್ 1962, ಭಾರತ ಮತ್ತು ಚೀನಾ ಯುದ್ಧ 1962ರಲ್ಲಿ ನಡೆಯುತ್ತೆ. ಈ ಯುದ್ಧದಲ್ಲಿ ಸ್ನೇಹಿತರೆ ಭಾರತ ಸೋತೋಗುತ್ತೆ.
ಸೊ ಆಗ ಆರ್ಥಿಕ ಬಿಕ್ಕಟ್ಟು ಅನ್ನೋದು ಸ್ವಲ್ಪ ಬಿಗಡಾಯಿಸ್ಕೊಳ್ಳುವಂಥದ್ದು ಆ ಸಂದರ್ಭದಲ್ಲಿ. ಇನ್ನೊಂದು, ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಮಾಡುವಂಥದ್ದು 1965ರಲ್ಲಿ. ತಕ್ಷಣ 3 ವರ್ಷಗಳ ನಂತರ, ಸೊ ಆಫ್ಟರ್ 3 years, ಇಂಡಿಯಾ ಅಂಡ್ ಪಾಕಿಸ್ತಾನ್ ವಾರ್ ಟೇಕನ್ ಪ್ಲೇಸ್ ಇನ್ 1965. ಸ್ನೇಹಿತರೆ, ಒಂದು ಯುದ್ಧದಿಂದನೇ ನಾವು ಅನೇಕ ನೋವುಗಳನ್ನು ಅನುಭವಿಸ್ತೀವಿ. ಆದರೆ ಇನ್ನೊಂದು ಯುದ್ಧ ಶುರುವಾಗುತ್ತೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಓಕೆ, ಇದಾದ ನಂತರ ಭಾರತದಲ್ಲಿ ಮಾನ್ಸೂನ್ ಮಳೆಯ ಕೊರತೆ ಅನ್ನೋದು ಶುರುವಾಗುತ್ತೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಭಾರತದ ಕೃಷಿ ಮಾನ್ಸೂನ್ನೊಂದಿಗೆ ಆಡುವಂತಹ ಜೂಜಾಟ ಅಂತ ಹೇಳಿ ಕರೀತಾರೆ. ಓಕೆ, ಸೊ ವಾಟ್ ಆರ್ ದ ಕಾಸಸ್? ಶಾರ್ಟೇಜ್ ಆಫ್ ಮಾನ್ಸೂನ್ ರೈನ್ಫಾಲ್ ಇನ್ ಇಂಡಿಯಾ when in 1960s. Okay, next is that high growth population. ಅತಿ ಹೆಚ್ಚು ಜನಸಂಖ್ಯೆಯ ಬೆಳವಣಿಗೆಯಲ್ಲಿ ಹೆಚ್ಚಳ ಆಗುತ್ತೆ. ಜನಸಂಖ್ಯೆಯ ಬೆಳವಣಿಗೆ ಹೆಚ್ಚಳವು ಕೂಡ ಹಸಿರು ಕ್ರಾಂತಿಗೆ ಒಂದು ಹಿನ್ನೆಲೆ ಕಾರಣ ಆಗುವಂಥದ್ದು. ಸ್ನೇಹಿತರೆ, ಯಾಕೆ ಅಂತ ಹೇಳಿದ್ರೆ ಯಾವ ರೀತಿ ಹೆಚ್ಚಳ ಆಗುತ್ತೆ ಅಂದ್ರೆ, ನೋಡಿ, 1951ರಲ್ಲಿ ಸುಮಾರು 36 ಕೋಟಿ ಜನಸಂಖ್ಯೆ ಇದ್ದಂತಹ ಭಾರತ 10 ವರ್ಷಗಳ ನಂತರ 1961ರಲ್ಲಿ ಸುಮಾರು 45 ಕೋಟಿಯಷ್ಟು ಜನಸಂಖ್ಯೆ ಆಗುವಂಥದ್ದು. ಅಂದರೆ ವಾರ್ಷಿಕವಾಗಿ 13.31 ಏನು ಜನಸಂಖ್ಯೆಯ ಬೆಳವಣಿಗೆಯ ದರವಾಗಿರುವಂಥದ್ದು. ಜನಸಂಖ್ಯೆಯ ಬೆಳವಣಿಗೆ ಆಗುವಂಥದ್ದು, ಜನಸಂಖ್ಯೆಯ ಬೆಳವಣಿಗೆಯ ದರ 13.31% ಅಷ್ಟು ಆಗುತ್ತೆ. ಅತ್ಯಧಿಕವಾದ ಜನಸಂಖ್ಯೆ ಬೆಳವಣಿಗೆ ದರ ಆಗುತ್ತೆ ಆ ಒಂದು 10 ವರ್ಷದಲ್ಲಿ. ಓಕೆ, ಸೊ ವಾಟ್ ವಾಸ್ ದ ಪಾಪ್ಯುಲೇಷನ್ ಇನ್ 1951? 36.10 crores. Okay, next is that in 1961 45 crores was the population. Then what was the population growth rate? Was 13.31. ಓಕೆ, ಈ ಎಲ್ಲ ಕಾರಣಗಳಿಂದ ಭಾರತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಹಾರದ ಬಿಕ್ಕಟ್ಟು ಶುರುವಾಗುವಂಥದ್ದು. ಓಕೆ, ಬಿಕಾಸ್ ಆಫ್ ದೀಸ್ ಕಾಸಸ್ ಫುಡ್ ಕ್ರೈಸಿಸ್ ಟೇಕನ್ ಪ್ಲೇಸ್ ಇನ್ ಇಂಡಿಯಾ ಇನ್ 1960s and 70s. ಬಿಟ್ವೀನ್ 1960s and 70s ಆಹಾರದ ಬಿಕ್ಕಟ್ಟು ಶುರುವಾಗುತ್ತೆ. ಸ್ನೇಹಿತರೆ, ಈ ಆಹಾರದ ಬಿಕ್ಕಟ್ಟನ್ನು ಸರಿ ಮಾಡಬೇಕಾದ್ರೆ ಏನ್ ಮಾಡಬೇಕು ಅಂತ ಹೇಳಿ ನಮ್ಮ ಜವಾಹರ್ಲಾಲ್ ನೆಹರು, ಭಾರತ ದೇಶದ ಮೊಟ್ಟ ಮೊದಲ ಪ್ರಧಾನಿಯಾದಂಥ ಜವಾಹರ್ಲಾಲ್ ನೆಹರು ಮತ್ತು ಅವರ ಸಂಗಡಿಗರು ಅನೇಕ ಬಾರಿ ಯೋಚನೆ ಮಾಡಿ ಚರ್ಚೆ ಮಾಡ್ತಾ ಇರ್ತಾರೆ. ಚರ್ಚೆ ಮಾಡಿ ಏನಾದರೂ ಒಂದು ಬದಲಾವಣೆಯನ್ನು ತರಲೇಬೇಕು, ನಮ್ಮ ದೇಶದಲ್ಲಿ ಆಹಾರದ ಸಮಸ್ಯೆಯನ್ನು ನೀಗಿಸ್ಕೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಸ್ನೇಹಿತರೆ, ಇದಷ್ಟೇ ಅಲ್ಲ, ಆ ಒಂದು ಸಂದರ್ಭದಲ್ಲಿ ಇನ್ನೊಂದು ಸನ್ನಿವೇಶ ಹೇಳ್ತೀನಿ ನಾನು. ಆ ಒಂದು ಸಂದರ್ಭದಲ್ಲಿ ಸುಮಾರು 10 ಮಿಲಿಯನ್ ಟನ್ಸ್ನಷ್ಟು 1964ರ ಸಂದರ್ಭದಲ್ಲಿ ಸುಮಾರು 10 ಮಿಲಿಯನ್ ಟನ್ಸ್ ಗೋಧಿಯನ್ನ ನಮ್ಮ ಭಾರತ ದೇಶ ಅಮೆರಿಕ ದೇಶದಿಂದ ಆಮದು ಮಾಡಿಸ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಆಹಾರದ ಒಂದು ಬಿಕ್ಕಟ್ಟು, ಫುಡ್ ಕ್ರೈಸಿಸ್ ಅನ್ನೋದು ಸ್ಟಾರ್ಟ್ ಆಗೋಗಿರುತ್ತೆ. ಸೊ ಈ ಎಲ್ಲ ಸಂದರ್ಭಗಳು, ಈ ಎಲ್ಲ ಸನ್ನಿವೇಶಗಳು, ಈ ಎಲ್ಲ ಹಿನ್ನೆಲೆಯಿಂದ ನಮ್ಮ ದೇಶದಲ್ಲಿ ಆರ್ಥಿಕ ಕ್ರಾಂತಿ ಅನ್ನೋದು ಉದ್ಭವ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರು, ಓಕೆ, ಅವರ್ ಪ್ರೈಮ್ ಮಿನಿಸ್ಟರ್ ವಾಸ್ ಜವಾಹರ್ಲಾಲ್ ನೆಹರು, ಮತ್ತು ಕೃಷಿ ಸಚಿವ ಸಿ ಸುಬ್ರಹ್ಮಣ್ಯಂ, ಅಗ್ರಿಕಲ್ಚರ್ ಮಿನಿಸ್ಟರ್ ವಾಸ್ ಸಿ ಸುಬ್ರಹ್ಮಣ್ಯಂ, ಅಂಡ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್, ಕೃಷಿ ವಿಜ್ಞಾನಿಯಾದಂತಹ MS ಸ್ವಾಮಿನಾಥನ್, ಈ ಮೂವರು ಒಂದು ಚರ್ಚೆ ಮಾಡಿ ಈ ಸಂದರ್ಭದಲ್ಲಿ ಒಂದು ಕ್ರಾಂತಿಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಜವಾಹರ್ಲಾಲ್ ನೆಹರೂರವರು ನಮ್ಮ ದೇಶದ ಆರ್ಥಿಕ ಬಿಕ್ಕಟ್ಟನ್ನ ಸರಿಪಡಿಸಲಿಕ್ಕೆ ಮತ್ತೆ ಆಹಾರದ ಬಿಕ್ಕಟ್ಟನ್ನು ಸರಿಪಡಿಸಲಿಕ್ಕೆ ಮೊದಲು ನಮ್ಮ ದೇಶದ ಜನತೆಗೆ ಊಟ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆಗ ಅವರು ಈ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಅಂದಿನ ಕೃಷಿ ಸಚಿವರಾದಂಥ ಸಿ ಸುಬ್ರಹ್ಮಣ್ಯಂ ಮತ್ತು ಕೃಷಿ ವಿಜ್ಞಾನಿಯಾದಂಥ ಸ್ವಾಮಿನಾಥನ್ ರವರನ್ನ ಒಂದು ವಿಚಾರವನ್ನ ಹೇಳಿದಾಗ ಇವರಿಬ್ರು ಒಂದು ಪ್ಲಾನ್ ಮಾಡ್ತಾರೆ. ಏನದು ಅಂತ ಹೇಳಿದ್ರೆ, ಅಮೆರಿಕದಿಂದ 1963ರಲ್ಲಿ ನಾರ್ಮನ್ ಬೋರ್ಲಾಗ್ ಅನ್ನುವರನ್ನ ಭಾರತಕ್ಕೆ ಆಹ್ವಾನಿಸ್ತಾರೆ. ಜವಾಹರ್ಲಾಲ್ ನೆಹರು ಡಿಸ್ಕಸ್ಡ್ ವಿತ್ ಅಗ್ರಿಕಲ್ಚರ್ ಮಿನಿಸ್ಟರ್ ಸಿ ಸುಬ್ರಹ್ಮಣ್ಯಂ ಅಂಡ್ ಅಗ್ರಿಕಲ್ಚರ್ ಸೈಂಟಿಸ್ಟ್ MS ಸ್ವಾಮಿನಾಥನ್, okay, about food crisis in India. So
those people invited the Norman Borlaug in 1963 to India. Why? ಯಾಕೆ ಇವರನ್ನು ನಮ್ಮ ಭಾರತ ದೇಶಕ್ಕೆ ಕರೆಸ್ತಾರೆ ಅಂತ. ಹಾಗಾದ್ರೆ ಈ ನಾರ್ಮನ್ ಬೋರ್ಲಾಗ್ ಯಾರು? ಅವರನ್ನ ನೋಡೋದಾದ್ರೆ ನಾವು ನೋಡಿ ಸ್ನೇಹಿತರೆ, ಇವರೇ ನಾರ್ಮನ್ ಬೋರ್ಲಾಗ್, ಮೆಕ್ಸಿಕೋ ಪ್ರಜೆ, ಅಮೆರಿಕದ ಪ್ರಜೆ. ಸೊ ಇವರೇ ಇಡೀ ಜಗತ್ತಿಗೆ ಒಂದು ಆಹಾರದ ಬಿಕ್ಕಟ್ಟಿನ ಸಮಸ್ಯೆಯಿಂದ ಪಾರು ಮಾಡಿದಂತಹ ಮಹಾನ್ ವ್ಯಕ್ತಿ ಮೆಕ್ಸಿಕೋ ದೇಶದ ಒಂದು ಕೃಷಿ ವಿಜ್ಞಾನಿ ನಾರ್ಮನ್ ಬೋರ್ಲಾಗ್. ಇವರನ್ನ ನಾವು ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ, ಪಿತಾಮಹ. ಸೊ he is the father of green revolution in the world. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳ ಮುಖ್ಯವಾದಂತಹ ಪ್ರಶ್ನೆ ಇದು. ಸೊ ನಂತರ ನಾವು ನೋಡೋದಾದ್ರೆ ಯಾರು ಈ ನಾರ್ಮನ್ ಬೋರ್ಲಾಗ್ ಅಂತ ಹೇಳಿದ್ರೆ, ಈತ ಅಮೆರಿಕದ ಒಬ್ಬ ಕೃಷಿ ವಿಜ್ಞಾನಿ. Norman Borlaug is an American agronomist or agricultural scientist. ಸೊ ಇವ್ರು ಏನ್ ಮಾಡ್ತಾರೆ, ಮೆಕ್ಸಿಕೋದಲ್ಲಿ ಕೃಷಿ ಸಂಶೋಧನೆಯನ್ನ ಮಾಡ್ತಾರೆ. ಓಕೆ, ಸೊ ಈ ಕೃಷಿ ಸಂಶೋಧನೆಯಲ್ಲಿ HYV ಅನ್ನುವಂತಹ ಒಂದು ಹೊಸ ತಳಿ ಬೀಜಗಳನ್ನ ಅಭಿವೃದ್ಧಿಪಡಿಸ್ತಾರೆ. ಓಕೆ, ಸೊ he discovered or he researched about HYV seeds in Mexico. He succeeded. ಅವರು ಅದರಲ್ಲಿ ಗೆಲುವನ್ನ ಸಾಧಿಸ್ತಾರೆ. ಏನು ಈ HYV seeds ಅಂತ ಹೇಳಿದ್ರೆ ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಇದು ಕೂಡ ಮುಖ್ಯವಾಗಿರುವಂತದ್ದು. ಹೈ ಯೀಲ್ಡಿಂಗ್ ವೆರೈಟೀಸ್, ಅತಿ ಹೆಚ್ಚು ಇಳುವರಿ ನೀಡುವಂತಹ ತಳಿ ಅಥವಾ ಬೀಜವನ್ನ ನಾವು HYV ಸೀಡ್ಸ್ ಅಂತ ಹೇಳಿ ಕರಿತೀವಿ. ಹೈ ಯೀಲ್ಡಿಂಗ್ ವೆರೈಟೀಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಈ ಒಂದು ಬಿತ್ತನೆ ಬೀಜಗಳನ್ನು ಸಂಶೋಧನೆ ಮಾಡಿ ಮೆಕ್ಸಿಕೋದಲ್ಲಿ ಸಕ್ಸಸ್ ಅನ್ನ ನೋಡಿರ್ತಾರೆ ಅವರು. ಅಮೆರಿಕದಲ್ಲಿ ಆಹಾರದ ಭದ್ರತೆಗೆ ಇವರೇ ಕಾರಣರಾಗಿರ್ತಾರೆ. ಹಾಗಾಗಿ ಇವರನ್ನ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರೀತೀವಿ. ಯಾಕೆಂದ್ರೆ ಇವರು ಕೊಟ್ಟಂತಹ ಈ HYV ಸೀಡ್ಸ್ ಮತ್ತೆ ಆಧುನಿಕ ಕೃಷಿ ಪದ್ಧತಿ ಇಡೀ ಜಗತ್ತಿಗೆ ಪಸರಿಸುತ್ತೆ. ಹಾಗಾಗಿ ಇವರನ್ನ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ, ಸೊ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಆಫ್ ದ ವರ್ಲ್ಡ್ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಹಾಗಾದ್ರೆ ಯಾವ ಒಂದು ಊರು ಅಥವಾ ಯಾವ ಜಾಗದಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ಈ ಹಸಿರು ಕ್ರಾಂತಿ ಪ್ರಾರಂಭ ಆಯಿತು ಮೊಟ್ಟ ಮೊದಲ ಬಾರಿಗೆ? ಸ್ನೇಹಿತರೆ, ಪಂಜಾಬ್ ಮತ್ತು ಹರಿಯಾಣ. ಪಂಜಾಬ್ ಅಂಡ್ ಹರಿಯಾಣ ವಾಸ್ ದ ಫಸ್ಟ್ ಸ್ಟೇಟ್ಸ್ ವಿಚ್ ಅಡಾಪ್ಟೆಡ್ ಆರ್ ಇಂಪ್ಲಿಮೆಂಟೆಡ್ ದ ಗ್ರೀನ್ ರೆವಲ್ಯೂಷನ್. ಪಂಜಾಬ್ ಮತ್ತೆ ಹರಿಯಾಣ ರಾಜ್ಯಗಳು ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಸಿರು ಕ್ರಾಂತಿಯನ್ನ ಪ್ರಾರಂಭಿಸಿತು. ಸ್ನೇಹಿತರೆ, ಇಲ್ಲೊಂದು ಪ್ರಶ್ನೆ ಬರುತ್ತೆ, ಯಾಕೆ ಪಂಜಾಬ್ ಮತ್ತು ಹರಿಯಾಣನೇ ಬೇಕಿತ್ತು ಅಂತ ಹೇಳಿ. ವೈ ಸ್ವಾಮಿನಾಥನ್ and others selected Punjab and Haryana states for implementing green revolution in India? ಯಾಕೆ ಪಂಜಾಬ್ ಮತ್ತು ಹರಿಯಾಣನೇ ಆಯ್ಕೆ ಮಾಡಿಕೊಂಡ್ರು? ನಮ್ಮ ಭಾರತದಲ್ಲಿ ಅನೇಕ ರಾಜ್ಯಗಳದ್ದು ಯಾಕೆ ಬೇರೆ ರಾಜ್ಯಗಳನ್ನ ತಗೊಳ್ಳಿ, ಯಾಕೆ ಕರ್ನಾಟಕ ಅವರು ಆಯ್ಕೆ ಮಾಡಿಕೊಳ್ಳಲಿಲ್ಲ ಅಂತ ಹೇಳಿ. ಸ್ನೇಹಿತರೆ, ಈ HYV ಸೀಡ್ಸ್ ಸ್ಪೆಷಾಲಿಟಿ ಏನು ಅನ್ನೋದು ನೆನಪಿಟ್ಕೋಬೇಕು ನಾವು. ವಾಟ್ ಆರ್ ದ ಸ್ಪೆಷಾಲಿಟಿ ಆಫ್ HYV ಸೀಡ್ಸ್? ಇದಕ್ಕೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಏನು? ನೀರಾವರಿ, ಇರಿಗೇಷನ್ ಬೇಕು. ನಂತರ ಫರ್ಟಿಲಿಟಿ ಅಥವಾ ರಾಸಾಯನಿಕ ರಸಗೊಬ್ಬರ, ಕೆಮಿಕಲ್ ಫರ್ಟಿಲಿಟಿ. ಮೂರನೇದು
ನ್ಯೂ ಅಗ್ರಿಕಲ್ಚರಲ್ ಸಿಸ್ಟಮ್, ಹೊಸ ಕೃಷಿ ಪದ್ಧತಿ, ಓಕೆ. ಸೊ ಇಷ್ಟು ವಿಚಾರಗಳು ಪ್ರಮುಖವಾಗಿ ಬೇಕಾಗಿರುವಂಥದ್ದು ಯಾವುದಕ್ಕೆ? ಈ ಹಸಿರು ಕ್ರಾಂತಿಗೆ. ಓಕೆ. ನಂತರ ಇದಕ್ಕೆ ಹಣಕಾಸಿನ ನೆರವು ಬೇಕಾಗತ್ತೆ, ಹಣಕಾಸು ಬೇಕಾಗತ್ತೆ. ಯಾಕಂದ್ರೆ ಇದು ಪ್ರಾಯೋಗಿಕ ಎಕ್ಸ್ಪೆರಿಮೆಂಟಲ್ ಆಗ್ತದೆ. ಯಾಕೆ ಪಂಜಾಬ್ ಮತ್ತು ಹರಿಯಾಣವನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಈ ಪಂಜಾಬ್ ಅಂತ ಹೇಳಿದ್ರೇನೆ ನಿಮಗೆ ಪಂಚ ನದಿಗಳ ನಾಡು ಅಂತ ಹೇಳಿ ಕರೀತಾರೆ. ಯಾವುದು ಪಂಚ ನದಿಗಳ ನಾಡು? ಪಂಜಾಬ್ ಅನ್ನ ನಾವು ಪಂಚ ನದಿಗಳ ನಾಡು ಅಂತ ಹೇಳಿ ಕರಿತೀವಿ. ಪಾಂಚ್ ಅಂತ ಹೇಳಿದ್ರೆ 5. ಏನು ಈ 5 ಅಂತ ಹೇಳಿದ್ರೆ, ನೋಡಿ ಈ ಸ್ನೇಹಿತರೆ, ಇಲ್ಲಿ ಹರಿಯುವಂತಹ, ಇಲ್ಲಿ ನೋಡಿ ನಿಮಗೆ ಕಾಣುತ್ತೆ, ಇಲ್ಲೊಂದು ನದಿ ಹರಿತಾ ಇದೆ, ನಂತರ ಇಲ್ಲೊಂದು ನದಿ ಹರಿತಾ ಇದೆ, ಸ್ನೇಹಿತರೆ ಕಾಣುತ್ತೆ ನಿಮಗೆ. ಈ ನದಿಗಳೆಲ್ಲ ಪಂಚ ನದಿಗಳು ಅಂತ ಹೇಳಿ ನಾವು ಪಂಜಾಬಲ್ಲಿ ಕರಿತೀವಿ. ಯಾವ್ಯಾವುದು ಇಲ್ಲಿರುವಂತಹ ನದಿಗಳು ಅಂತ ಹೇಳಿದ್ರೆ, ಬಿಯಾಸ್, ನಂತರ ಚಿನಾಬ್, ರಾವಿ, ನಂತರ ಝೀಲಂ, ನೆಕ್ಸ್ಟ್ ಸಟ್ಲೆಜ್. ಈ 5 ನದಿಗಳೇ ಇಲ್ಲಿರುವಂಥದ್ದು. ಹಾಗಾಗಿ ಪಂಜಾಬನ ಪಂಚ ನದಿಗಳ ನಾಡು ಅಂತ ಹೇಳಿ ಕರಿತೀವಿ. ಸೊ ಈ ಕಾರಣಾಂತರದಿಂದ ಈ ನದಿಗಳು ಹೀಗೆ ಹರಿಯೋದ್ರಿಂದ ನಮಗೆ ಹರಿಯಾಣ ಕೂಡ ಪಕ್ಕದಲ್ಲೇ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಪಂಜಾಬ್ ಮತ್ತು ಹರಿಯಾಣ ಒಂದೇ ರಾಜ್ಯವಾಗಿ ಇರುವಂಥದ್ದು ಆ ಸಂದರ್ಭದಲ್ಲಿ. ಸೊ ಹಾಗಾಗಿ ಈ 2 ರಾಜ್ಯಗಳನ್ನ ಆಯ್ಕೆ ಮಾಡಿಕೊಳ್ಳಾಗತ್ತೆ. ನಂತರ ಈ ಹಸಿರು ಕ್ರಾಂತಿಗೆ ಪ್ರಮುಖವಾಗಿ ನಮ್ಮ ಭಾರತ ದೇಶದಿಂದ ಯಾರು ಕೊಡುಗೆಯನ್ನು ಸಲ್ಲಿಸಿದ್ರು ಅಂತ ಹೇಳಿದ್ರೆ, ನೋಡಿ MS ಸ್ವಾಮಿನಾಥನ್. ಸ್ನೇಹಿತರೆ, ಇವರೇ ಮಹಾನ್ ವ್ಯಕ್ತಿ, ಕೃಷಿ ತಜ್ಞ, ಕೃಷಿ ವಿಜ್ಞಾನಿ MS ಸ್ವಾಮಿನಾಥನ್. ಇವರನ್ನೇ ನಮ್ಮ ದೇಶದಲ್ಲಿ, ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರೆಯುವಂಥದ್ದು. ಸೊ ಹಿ ಇಸ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ. ಇವರೇ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿಯ ಹಸಿರು ಕ್ರಾಂತಿಯ ಹರಿಕಾರ ಅಂತ ಹೇಳಿ ಕರೀತೀವಿ ಸ್ನೇಹಿತರೆ. ನಂತರ ಏನಾದರೂ ಸಾಧನೆಗಳು ಆಗಿದೆಯಾ ಅಂತ ಹೇಳಿ ನೋಡೋದಾದ್ರೆ, ಇಲ್ಲಿ MS ಸ್ವಾಮಿನಾಥನ್ ಬಗ್ಗೆ ಒಂದು ಚೂರು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಇವರಿಗೆ ವಿಶ್ವ ಆಹಾರ ಸಂಸ್ಥೆ, ವರ್ಲ್ಡ್ ಫುಡ್ ಆರ್ಗನೈಸೇಷನ್ ಮೊದಲ ವಿಶ್ವ ಆಹಾರ ಪ್ರಶಸ್ತಿ ಪ್ರದಾನ ಮಾಡಲಾಗ್ತದೆ. ನಮ್ಮ ದೇಶದಲ್ಲಿ ಮೊದಲಿಗೆ ಯಾರಿಗೆ ವಿಶ್ವ ಆಹಾರ ಪ್ರಶಸ್ತಿ ಸಂತು ಅಂತ ಹೇಳಿ ನೋಡೋದಾದ್ರೆ, ಸ್ನೇಹಿತರೆ, MS ಸ್ವಾಮಿನಾಥನ್. MS Swaminathan received an award from the World Food Organization. The award is first World Food Presented or Food Award, the first World Food Award. So he had written a book, ಅವರೊಂದು ಪುಸ್ತಕವನ್ನು ಬರೀತಾರೆ, ಹಸಿವು ಇಲ್ಲದ ಪ್ರಪಂಚದ ಅನ್ವೇಷಣೆ. ನೆನ್ಪಿಟ್ಕೊಳ್ಳಿ, ಹಸಿವು ಇಲ್ಲದ ಪ್ರಪಂಚದ ಅನ್ವೇಷಣೆ, ದ ಕ್ವೆಸ್ಟ್ ಫಾರ್ ಎ ವರ್ಲ್ಡ್ ವಿತೌಟ್ ಹಂಗರ್. ಸಾಮಾನ್ಯವಾಗಿ ಈ ಒಂದು ಪುಸ್ತಕ ಇಡೀ ಜಗತ್ತಿನಲ್ಲಿ ಜಗಜ್ಜಾತಿರಾಗಿರುವಂಥದ್ದು. ಸ್ನೇಹಿತರೆ, ಇದನ್ನ 2017 ಓಕೆ 5ನೇ ತಿಂಗಳು 20ನೇ ತಾರೀಕರಂದು ನಮ್ಮ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಬಿಡುಗಡೆಗೊಳಿಸ್ತಾರೆ. ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಹಸಿವು ಇಲ್ಲದ ಪ್ರಪಂಚದ ಅನ್ವೇಷಣೆಯನ್ನ ಬರೆದವರು ಯಾರು ಅಂತ ಹೇಳಿ ಕೇಳ್ತಾರೆ, ಅಥವಾ ಇದು ಯಾರ ಪುಸ್ತಕ ಅಂತ ಹೇಳಿ ಕೇಳಿದ್ರೆ MS ಸ್ವಾಮಿನಾಥನ್. ಓಕೆ, ಹೂ ಹ್ಯಾಡ್ ರಿಟನ್ ದ ಬುಕ್ ಕ್ವೆಸ್ಟ್ ಫಾರ್ ಎ ವರ್ಲ್ಡ್ ವಿತೌಟ್ ಹಂಗರ್, written by MS Swaminathan. So recently this book published by the Pradhan Mantri Modi or Prime Minister Modi. ನಂತರ ನೋಡಿ ಸ್ನೇಹಿತರೆ, ಇಲ್ಲಿ ಕಾಣುತ್ತೆ ನಿಮಗೊಂದು ಮ್ಯಾಪು, ಒಂದು ಚಾರ್ಟ್ ಅನ್ನು ನಾನು ತೋರಿಸ್ತೀನಿ. ಅವತ್ತಿನ ಪರಿಸ್ಥಿತಿ, ನಮ್ಮ ದೇಶದ ಒಂದು ಉತ್ಪಾದನೆ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿ ನಾವು ನೋಡೋದಾದ್ರೆ, ಸೊ ಈ ಚಾರ್ಟ್ ಅಲ್ಲೇ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟರ ಮಟ್ಟಿಗೆ ನಾವು ಒಂದು ಅಕ್ಕಿ ಮತ್ತೆ ಗೋಧಿ ಅಥವಾ ಆಹಾರ ಸಾಮಗ್ರಿ ಉತ್ಪಾದನೆ ಆಗ್ತಿತ್ತು ಅಂತ ಹೇಳಿ. 1960ರ ಸಂದರ್ಭದಲ್ಲಿ ನೋಡಿ 79 ಪಾಯಿಂಟ್ನಷ್ಟು
ಆಹಾರ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡ್ತೀವಿ 60ರಲ್ಲಿ. ನಂತರ 63ರಲ್ಲಿ 82 ಅಷ್ಟು ನಾವು ಪ್ರೊಡಕ್ಷನ್ ಮಾಡ್ತೀವಿ. 66ರಲ್ಲಿ ನಮ್ಮ ದೇಶದ ಒಂದು ಆಹಾರ ಸಾಮಗ್ರಿ ಉತ್ಪಾದನೆ ಇಳಿಮುಖ ಆಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ 1965ರಲ್ಲಿ ಇಂಡಿಯಾ ಪಾಕಿಸ್ತಾನ್ ವಾರ ಆಗುತ್ತೆ. 1962ರಲ್ಲಿ ಚೈನಾ ಜೊತೆಗೆ ವಾರ ಆಗುತ್ತೆ. ಹಾಗಾಗಿ ನಮ್ಮ ದೇಶದ ಆರ್ಥಿಕ ಸಂಪತ್ತು ಅನ್ನೋದು ಕಷ್ಟಕ್ಕೆ ಸಿಕ್ಕಾಕೊಳ್ಳುವಂಥದ್ದು ಅಥವಾ ಫುಡ್ ಗ್ರೈನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ 1967 ಮತ್ತು 68ರ ಸಂದರ್ಭದಲ್ಲಿ ಮೊಟ್ಟ ಮೊದಲ ಕೃಷಿ ಅಥವಾ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆಗ್ತದೆ. ನೋಡಿ ಯಾವ ರೀತಿ ಏರಿಕೆ ಆಗ್ತಾ ಹೋಗುತ್ತೆ. ಇವತ್ತಿಗೂ ಕೂಡ ನಾವು ಆಹಾರ ಸಾಮಗ್ರಿಗಳ ಉತ್ಪಾದನೆ ಅಥವಾ ಆಹಾರದ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬಿಯನ್ನು ಸಾಧಿಸಿದೆ. ಆ ಸಾಧನೆಗಳು ಯಾವ್ಯಾವುದು ಅಂತ ಹೇಳಿ ನಾವು ನೋಡೋದಾದ್ರೆ ನೋಡಿ, ಸಾಧನೆಗಳನ್ನು ನಾವು ಪರಿಗಣಿಸೋದಾದ್ರೆ 1968ರಲ್ಲಿ 17 ಮಿಲಿಯನ್ ಟನ್ನಷ್ಟು ಆಹಾರ ಉತ್ಪಾದನೆ ಮಾಡ್ತೀವಿ ನಾವು. ಓಕೆ, ಸೊ ಇನ್ ಇಂಡಿಯಾ 70 million tons produced in 1968. Next is that 75 million tons in 2001. Recently 70 million tons in 2001. So in 2017 98.5 million metric ton food grains produced in India. So 98.5 million metric tons food grains produced in India in 2017. Then what are the achievements? ಇದನ್ನೇ ನಾವು ಅಚೀವ್ಮೆಂಟ್ಸ್ ಅಂತ ಹೇಳಿ ಕರೆಯುವಂತ, ಸಾಧನೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇನ್ನೂ ಅತ್ಯಧಿಕ ಸಾಧನೆ ಮಾಡಿದೆ, ಖಂಡಿತ ಸಾಧನೆ ಮಾಡಿದ್ದೆ ಸ್ನೇಹಿತರೆ. ಸೊ ಭಾರತ ಜಗತ್ತಿನ ಗೋಧಿಯ ಉತ್ಪಾದನೆಯಲ್ಲಿ 3ನೇ ಸ್ಥಾನವನ್ನು ಒಳಗೊಂಡಿರುವಂಥದ್ದು. ಇಡೀ ಜಗತ್ತಿನ ಗೋಧಿ ಉತ್ಪಾದನೆ ಮಾಡುವುದರಲ್ಲಿ ಭಾರತ 3ನೇ ಸ್ಥಾನವನ್ನು ಗಳಿಸಿಕೊಂಡಿದೆ. ಓಕೆ, ಸೊ ಇಂಡಿಯಾ ಈಸ್ ಥರ್ಡ್ ಹೈಯೆಸ್ಟ್ ವೀಟ್ ಪ್ರೊಡ್ಯೂಸರ್ ಕಂಟ್ರಿ ಇನ್ ದ ವರ್ಲ್ಡ್. Next is that ಅಕ್ಕಿಯನ್ನ 116.42 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು 2018ರಲ್ಲಿ ಉತ್ಪಾದನೆ ಮಾಡಲಾಗ್ತದೆ. ಸೊ ರೈಸ್ ಪ್ರೊಡ್ಯೂಸ್ಡ್ 116.42 ಮಿಲಿಯನ್ ಮೆಟ್ರಿಕ್ ಟನ್ಸ್ ಇನ್ 2018 ರೀಸೆಂಟ್ಲಿ. ಸೊ ಹಾಗಾದ್ರೆ ಅಕ್ಕಿ ಉತ್ಪಾದನೆ ಸಾಧನೆ ಏನು ಅಂತ ಹೇಳಿದ್ರೆ, ಸೊ ಇಡೀ ಜಗತ್ತಿನಲ್ಲಿ ಭಾರತ 2ನೇ ಸ್ಥಾನವನ್ನು ಒಳಗೊಂಡಿರುವಂತದ್ದು. So while India stands in the second highest rice producer country in the world. 3ನೇ ಸ್ಥಾನ ಗೋಧಿ ಉತ್ಪಾದನೆಗಾದ್ರೆ 2ನೇ ಸ್ಥಾನ ಅಕ್ಕಿ ಉತ್ಪಾದನೆಗೆ. ಹಾಗಾದ್ರೆ ಮೊದಲನೇ ಸ್ಥಾನ ಯಾವುದು ಅಂತ ಹೇಳಿದ್ರೆ ಚೈನಾ ಸ್ನೇಹಿತರೆ. ಚೈನಾ ಸ್ಟ್ಯಾಂಡ್ಸ್ ಫಸ್ಟ್ ಪ್ಲೇಸ್ ಇನ್ ದ ಪ್ರೊಡಕ್ಷನ್ ಆಫ್ ರೈಸ್. ನೆಕ್ಸ್ಟ್ ಈಸ್ ದಟ್ ಇಂಡಿಯಾ. ನಂತರ ಇನ್ನು 2ನೇ ಕ್ರಾಂತಿಯನ್ನು ನಾವು ನೋಡೋದಾದ್ರೆ ಶ್ವೇತ ಕ್ರಾಂತಿ. ಸ್ನೇಹಿತರೆ, ನೀವು ನೆನ್ಪಿಟ್ಕೊಳ್ಳಿ, ಇವತ್ತು ಸರ್ಕಾರ ಶಾಲಾ ಮಕ್ಕಳಿಗೆ ಹಾಲನ್ನು ಕೊಡಬೇಕು ಅಂತ ಹೇಳಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಆದರೆ ಒಂದು ಕಾಲದಲ್ಲಿ, ಹಸಿರು ಕ್ರಾಂತಿಯ ನಂತರ ಒಂದು ಕಾಲದಲ್ಲಿ ಈ ಒಂದು ಶ್ವೇತ ಕ್ರಾಂತಿ ಆಗುತ್ತೆ 1970ರ ಸಂದರ್ಭದಲ್ಲಿ. ಏನು ಶ್ವೇತ ಕ್ರಾಂತಿ ಅಂತ ಹೇಳಿದೆ? ವಾಟ್ ಈಸ್ ದ ಮೀನಿಂಗ್ ಆಫ್ ವೈಟ್ ರೆವಲ್ಯೂಷನ್? ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಓಕೆ, ಏನು ಯಾವ ಉತ್ಪನ್ನ ಅಂತ ಹೇಳಿದ್ರೆ ಹಾಲು ಮತ್ತು ಡೈರಿಯ ಉತ್ಪನ್ನ. ಸೊ ಮಿಲ್ಕ್ ಆ್ಯಂಡ್ ಡೈರಿ ಪ್ರಾಡಕ್ಟ್ಸ್. ಸ್ನೇಹಿತರೆ, ಈ ಒಂದು ಶ್ವೇತ ಕ್ರಾಂತಿಯನ್ನು, ವೈಟ್ ರೆವಲ್ಯೂಷನ್ಸ್ ಅನ್ನು ನಾವು ಆಪರೇಷನ್ ಫ್ಲಡ್ ಅಂತ ಹೇಳಿ ಕರಿತೀವಿ. ಸೊ ಆಪರೇಷನ್ ಫ್ಲಡ್ ಅಂತ ಹೇಳಿದ್ರೆ ಆಪರೇಷನ್ ಪ್ರವಾಹ. ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸುಮಾರು ಬಾರಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ. 1970ರ ಸಂದರ್ಭದಲ್ಲಿ ಇನ್ 1970s ವೈಟ್ ರೆವಲ್ಯೂಷನ್ ಟೇಕನ್ ಪ್ಲೇಸ್ ಇನ್ ಇಂಡಿಯಾ. ಸ್ನೇಹಿತರೆ, ಹಾಗಾದ್ರೆ ಇದಕ್ಕೆ ಹರಿಕಾರರು ಯಾರು, ಕಾರಣ ಯಾರು ಅಂತ ಹೇಳಿ ನಾವು ನೋಡೋದಾದ್ರೆ ಡಾಕ್ಟರ್ ವರ್ಗೀಸ್ ಕುರಿಯನ್. ಡಾಕ್ಟರ್ ವರ್ಗೀಸ್ ಕುರಿಯನ್ ಈಸ್ ದ ಫಾದರ್ ಆಫ್ ಮಿಲ್ಕ್ ರೆವಲ್ಯೂಷನ್. ಶ್ವೇತ ಕ್ರಾಂತಿಯ ಪಿತಾಮಹ, ಹರಿಕಾರ ಯಾರು ಅಂತ ಹೇಳಿದ್ರೆ ಇವರೇ, ಡಾಕ್ಟರ್ ವರ್ಗೀಸ್ ಕುರಿಯನ್. ಇವರನ್ನ ನಾವು ದ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಸೊ ನೆನ್ಪಿಟ್ಕೊಳ್ಳಿ, ಹೂ ಇಸ್ ದ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ? ಡಾಕ್ಟರ್ ವರ್ಗೀಸ್ ಕುರಿಯನ್. ಪರೀಕ್ಷೆಯಲ್ಲಿ ಕೇಳಿದರೆ ಹೂ ಇಸ್ ದ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ? ಡಾಕ್ಟರ್ ವರ್ಗೀಸ್ ಕುರಿಯನ್. ಅಥವಾ ಶ್ವೇತ ಕ್ರಾಂತಿಯ ಪಿತಾಮಹ ಯಾರು ಅಂತ ಹೇಳಿ ಕೂಡ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಅವರೇ ಡಾಕ್ಟರ್ ವರ್ಗೀಸ್ ಕುರಿಯನ್. ಓಕೆ, ಇವರು ಅಮೂಲ್ ಪ್ರಾಡಕ್ಟ್ ಅನ್ನ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಲ್ಲಿ? ಗುಜರಾತ್ ಅಲ್ಲಿ.
ತದನಂತರ ಅನೇಕ ರಾಜ್ಯಗಳು ಈ ಶ್ವೇತಕ್ರಾಂತಿಯನ್ನ ಅಳವಡಿಸಿಕೊಳ್ಳುತ್ತೆ ಸ್ನೇಹಿತರೆ. ನಂತರ 1965ರಲ್ಲಿ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಅನ್ನೋದು ಸ್ಥಾಪನೆ ಆಗತ್ತೆ. ಇದರ ಹಿನ್ನೆಲೆಯನ್ನು ನೋಡೋದಾದ್ರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಎಸ್ಟಾಬ್ಲಿಷ್ಡ್ ಇನ್ 1965. ಸೊ ಆಫ್ಟರ್ ದಟ್ ವಿ ಇಂಪ್ಲಿಮೆಂಟೆಡ್ ವೈಟ್ ರೆವಲ್ಯೂಷನ್. ನೆಕ್ಸ್ಟ್ ಇಸ್ ದಟ್ ರಾಷ್ಟ್ರೀಯ ಹಾಲಿನ ದಿನ ಅಂತ ಹೇಳಿ ಯಾವತ್ತು ಕರಿತೀವಿ ಅಂತ ಹೇಳಿದ್ರೆ ಪ್ರತಿ ವರ್ಷ, ಎವ್ರಿ ಇಯರ್, ಪ್ರತಿ ವರ್ಷ 26 ನವೆಂಬರ್ ತಿಂಗಳಲ್ಲಿ. ಸೊ ಎವ್ರಿ ಇಯರ್ 26th ನವೆಂಬರ್ ಈಸ್ ಸೆಲೆಬ್ರೇಟೆಡ್ ಆಸ್ ಎ ನ್ಯಾಷನಲ್ ಮಿಲ್ಕ್ ಡೇ. ಸೊ ರಾಷ್ಟ್ರೀಯ ಹಾಲಿನ ದಿನ ಅಂತ ಹೇಳಿ ಪ್ರತಿ ವರ್ಷ ದಿನಾಂಕ 26 ನವೆಂಬರ್ ತಿಂಗಳಲ್ಲಿ ನಡೆಯುವಂಥದ್ದು. ಯಾಕೆ ಈ ದಿನವನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಹುಟ್ಟಿದ ದಿನ. ಯಾರ ಹುಟ್ಟಿದ ದಿನ? ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಹುಟ್ಟಿದ ದಿನವನ್ನ ನಾವು ರಾಷ್ಟ್ರೀಯ ಹಾಲಿನ ದಿನ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ. ಸೊ ಹಾಗಾಗಿ ಯಾವ ದಿನವನ್ನ ರಾಷ್ಟ್ರೀಯ ಹಾಲಿನ ದಿನ ಅಂತ ಹೇಳಿ ಕರೆಯುವಂತ ಸಾಧ್ಯತೆ ಇದೆ ಅಂದ್ರೆ ಪರೀಕ್ಷೆಯಲ್ಲಿ ಕೇಳುವಂತ ಸಾಧ್ಯತೆ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಹಾಗಾದ್ರೆ ಈ ಶ್ವೇತ ಕ್ರಾಂತಿ ನಮ್ಮಲ್ಲಿ ಸಕ್ಸಸ್ ಆಗಿದೆಯಾ? ಖಂಡಿತ ಆಗಿದೆ. ಆಗಿರುವುದಕ್ಕೆ ಒಂದು ಉದಾಹರಣೆ ಇದೆ. ಭಾರತವು ವಿಶ್ವದ ಅತಿ ದೊಡ್ಡ ಹಾಲು ಉತ್ಪಾದಕ ರಾಷ್ಟ್ರ ಆಗಿರುವಂತದ್ದು ಸ್ನೇಹಿತರೆ. ಸೆಕೆಂಡ್ ಯಾವುದು? USA, ಡೆನ್ಮಾರ್ಕ್ ಬರುವಂತದ್ದು. ಸೊ ಇಂಡಿಯಾ ಈಸ್ ದ ವರ್ಲ್ಡ್ ಬಿಗ್ಗೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್. ಮೊದಲನೇ ಸ್ಥಾನದಲ್ಲಿ ಇವತ್ತು ಭಾರತ ನಿಂತಿದೆ ಅಂತ ಹೇಳಿದ್ರೆ ಕಾರಣ ಒಂದು ಶ್ವೇತ ಕ್ರಾಂತಿ ಸ್ನೇಹಿತರೆ. ನಂತರ ಮೂರನೇ ಕ್ರಾಂತಿಯನ್ನ ನಾವು ನೋಡೋದಾದ್ರೆ ಯಾವುದು ಮೂರನೇ ಕ್ರಾಂತಿ ಅಂತ ಹೇಳಿದ್ರೆ ಬ್ಲೂ ರೆವಲ್ಯೂಷನ್, ನೀಲಿ ಕ್ರಾಂತಿ. ಏನು ಈ ನೀಲಿ ಕ್ರಾಂತಿ ಅಂತ ಹೇಳಿದ್ರೆ ಯಾವ ಸರಕಿಗೆ, ಯಾವ ವಸ್ತುವಿಗೆ, ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ನೋಡೋದಾದ್ರೆ ಮೀನು ಮತ್ತೆ ಸಮುದ್ರ ಉತ್ಪನ್ನ. ದ ಬ್ಲೂ ರೆವಲ್ಯೂಷನ್ ಇಸ್ ರಿಲೇಟೆಡ್ ಟು ಫಿಶ್ ಅಂಡ್ ಮೆರೈನ್ ಪ್ರಾಡಕ್ಟ್. ಸೊ ಈ ಯಾವಾಗ ಅಂತ ಹೇಳಿದ್ರೆ 1985 ಮತ್ತೆ 99ರ ಸಂದರ್ಭದಲ್ಲಿ, ಅಂದ್ರೆ 7ನೇ ಪಂಚವಾರ್ಷಿಕ ಯೋಜನೆ, 7th 5-year ಪ್ಲಾನ್. ದ ಪ್ರೋಗ್ರಾಮ್ ಇಂಪ್ಲಿಮೆಂಟೆಡ್ ಬ್ಲೂ ರೆವಲ್ಯೂಷನ್. ಸೊ ಈ ಬ್ಲೂ ರೆವಲ್ಯೂಷನ್ ಅಥವಾ ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಸಮುದ್ರದ ಮೀನು ಮತ್ತೆ ಮೀನಿನ ಉತ್ಪನ್ನಗಳಿಗೆ. ಸೊ ಮೀನುಗಾರರ ಒಂದು ಉದ್ಯೋಗವನ್ನ ಸ್ಥಿರಗೊಳಿಸಲಿಕ್ಕೆ ಈ ಒಂದು ಬ್ಲೂ ರೆವಲ್ಯೂಷನ್ ಅನ್ನೋದು ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ಈ ಬ್ಲೂ ರೆವಲ್ಯೂಷನ್ ಆಗ್ಲಿಕ್ಕೆ ಕಾರಣ ಯಾರು ಅಥವಾ ಒಂದು ನೀಲಿ ಕ್ರಾಂತಿಯ ಹರಿಕಾರ ಪಿತಾಮಹ ಯಾರು ಅಂತ ಹೇಳಿದ್ರೆ ಹಿರಲಾಲ್ ಚೌಧರಿ ಮತ್ತು ಡಾಕ್ಟರ್ ಅರುಣ್ ಕೃಷ್ಣನ್. ಹೂ ಇಸ್ ದ ಫಾದರ್ ಆಫ್ ಬ್ಲೂ ರೆವಲ್ಯೂಷನ್ ಈಸ್ ದಟ್ Hiralal Chowdhury and Dr. Arun Krishnan. Okay, so when in 1985 to 1990, so in the period of 7th 5-year programs. Okay, ಇದೇ ಸಂದರ್ಭದಲ್ಲಿ ಒಂದು ಡಿಪಾರ್ಟ್ಮೆಂಟ್ ಓಪನ್ ಆಗ್ತದೆ. ಯಾವುದು ಅಂತ ಹೇಳಿದ್ರೆ ಫಿಶ್ ಫಾರ್ಮರ್ಸ್ ಡೆವಲಪ್ಮೆಂಟ್ ಏಜೆನ್ಸಿ. In the time of 1985, so Fish Farmers Development Agency established in India. So 1985ರ ಸಂದರ್ಭದಲ್ಲಿ ಮೀನು ರೈತರ ಅಭಿವೃದ್ಧಿ ಸಂಸ್ಥೆ ಅನ್ನೋ ಒಂದು ಸಂಸ್ಥೆ ಭಾರತ ಸರ್ಕಾರದಿಂದ ಸ್ಥಾಪನೆ ಆಗತ್ತೆ. ಸೊ ಹಾಗಾದ್ರೆ ಈ ಒಂದು ನೀಲಿ ಕ್ರಾಂತಿಯ ಒಂದು ಅಚೀವ್ಮೆಂಟ್, ಸಾಧನೆ ಏನು ಅಂತ ಹೇಳಿದ್ರೆ ಅತಿ ಹೆಚ್ಚು ಮೀನು ಉತ್ಪಾದಿಸುವ ದೇಶದಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. Okay, what is the achievement of Blue Revolution is that 3rd place in the highest fish producer country. So then which is the first country is that China, but India stands 3rd place in the production of fish and fish products. Next, the next program is that, or next revolution is that yellow revolution, ಹಳದಿ ಕ್ರಾಂತಿ ಅಂತ ಹೇಳಿ ಕರೀತೀವಿ ಸ್ನೇಹಿತರೆ. ಸೊ ಏನು ಈ ಹಳದಿ ಕ್ರಾಂತಿ ಅಂತ ಹೇಳಿದ್ರೆ ಎಣ್ಣೆ ಬೀಜಗಳಿಗೆ ಸಂಬಂಧಪಟ್ಟಂತದ್ದು. ಇಟ್ ಈಸ್ ರಿಲೇಟೆಡ್ ಟು ಆಯಿಲ್ ಸೀಡ್ಸ್, ಎಣ್ಣೆ ಬೀಜಗಳಿಗೆ ಸಂಬಂಧಪಟ್ಟಂತದ್ದು. ಸೊ ಏನು ನಾವು ಎಡಿಬಲ್ ಆಯಿಲ್ ಅಥವಾ ಅಡುಗೆ ಎಣ್ಣೆ ಅಥವಾ ಅಡುಗೆ ಎಣ್ಣೆಯ ಉತ್ಪಾದನೆಯಲ್ಲಿ ಒಂದು ಬದಲಾವಣೆ ಅಥವಾ ಕ್ರಾಂತಿಯನ್ನ ಮಾಡಬೇಕು ಅಂತ ಹೇಳಿ ತಂದಂಥದ್ದೇ ಈ ಹಳದಿ ಕ್ರಾಂತಿ. ಸೊ ಇಲ್ಲಿ
ತೈಲದ ಉತ್ಪಾದನೆಗೆ ಬೇಕಾಗಿರುವಂತದ್ದು ಯಾವುದು ಪ್ರಮುಖವಾಗಿ ಅಂತ ಹೇಳಿದ್ರೆ ಸಾಸಿವೆ ಮತ್ತು ಸೂರ್ಯಕಾಂತಿಯನ್ನ ಒಂದು ಸುಧಾರಿತ ತಂತ್ರಜ್ಞಾನದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ಒಂದು ಕಾರ್ಯಕ್ರಮ ಆಗಿರುವಂತಹದ್ದು. ಸೊ ಎಸ್ಪೆಷಲಿ ಮಸ್ಟರ್ಡ್ ಅಂಡ್ ಸನ್ಫ್ಲವರ್ ಇಂಪ್ರೂವ್ಡ್ ಟೆಕ್ನಾಲಜಿ ಫಾರ್ ಆಯಿಲ್ ಪ್ರೊಡಕ್ಷನ್, ಎಸ್ಪೆಷಲಿ ಮಸ್ಟರ್ಡ್ ಅಂಡ್ ಸನ್ಫ್ಲವರ್. ಓಕೆ, ಸೊ ಇಟ್ ಸ್ಟಾರ್ಟೆಡ್ ಫ್ರಮ್ ಒಟ್ಟು 12 ಮಿಲಿಯನ್ ಟನ್ ಉತ್ಪಾದನೆಯೊಂದಿಗೆ ಇದನ್ನು ಭಾರತದಲ್ಲಿ 1986 ಮತ್ತು 87 ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಭಾರತದಲ್ಲಿ ಸ್ಥಾಪನೆ ಆಗ್ತದೆ. ಓಕೆ, ಇಟ್ ವಾಸ್ ಸ್ಟಾರ್ಟೆಡ್ ಫಸ್ಟ್ ಲಾಂಚ್ಡ್ ಇನ್ 1986 to 87 in India with the total production of or about 12 million tons ಮೊಟ್ಟ ಮೊದಲ ಬಾರಿಗೆ. ನಂತರ 2010 and 11 ಅಲ್ಲಿ ವಾಟ್ ವಾಸ್ ದ ಪ್ರೊಡಕ್ಷನ್, ಎಷ್ಟು ಪ್ರೊಡಕ್ಷನ್ ಆಯಿತು ಅಂತ ಹೇಳಿದ್ರೆ 32 ಮಿಲಿಯನ್ ಟನ್, 32 ಮಿಲಿಯನ್ ಟನ್ಸ್ ಆಯಿಲ್ ಪ್ರೊಡ್ಯೂಸ್ಡ್ ಇನ್ ದ ಕಂಟ್ರಿ ಇನ್ 2010 and 11. ಸೊ ಹಾಗಾದ್ರೆ ಇದಕ್ಕೆ ಈ ಒಂದು ಹಳದಿ ಕ್ರಾಂತಿಯ ಪಿತಾಮಹ ಯಾರು ಅಂತ ಹೇಳಿದ್ರೆ, ಹೂ ಇಸ್ ದ ಫಾದರ್ ಆಫ್ ಯೆಲ್ಲೋ ರೆವಲ್ಯೂಷನ್ ಇಸ್ ದಟ್ ಸ್ಯಾಮ್ ಪಿಟ್ರೋಡಾ. ಓಕೆ, ಸ್ಯಾಮ್ ಪಿಟ್ರೋಡಾ ಇಸ್ ಕಾಲ್ಡ್ ಆಸ್ ಫಾದರ್ ಆಫ್ ಯೆಲ್ಲೋ ರೆವಲ್ಯೂಷನ್. ಓಕೆ, ಹಾಗಾದ್ರೆ ವಾಟ್ ಇಸ್ ದ ಅಚೀವ್ಮೆಂಟ್, ಏನು ಸಾಧನೆ ಮಾಡಿದೆ ಭಾರತ ದೇಶ ಅಂತ ಹೇಳಿದ್ರೆ, ವಿಶ್ವದಲ್ಲಿ ಅತಿ ಹೆಚ್ಚು ಎಣ್ಣೆ ಕಾಳುಗಳನ್ನು ಉತ್ಪಾದಿಸುವಂತಹ ದೇಶ ಭಾರತ. ಓಕೆ, ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಆಯಿಲ್ ಸೀಡ್ಸ್ ಇನ್ ದ ವರ್ಲ್ಡ್. ಹಾಗಾಗಿ ಭಾರತ ಒಂದು ಅಡುಗೆ ಎಣ್ಣೆ ಅಥವಾ ಒಂದು ಎಣ್ಣೆ ಬೀಜಗಳನ್ನು ಉತ್ಪಾದಿಸುವಂತಹ ದೇಶಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದೆ. ನಾವು ಇವತ್ತು ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಓಕೆ, ನೆಕ್ಸ್ಟ್ ಗುಲಾಬಿ ಕ್ರಾಂತಿ. ಈ ಗುಲಾಬಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ನೋಡೋದಾದ್ರೆ, ಗುಲಾಬಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ನೋಡೋದಾದ್ರೆ ನೋಡಿ, ಈರುಳ್ಳಿ, ಫ್ರಾನ್ಸ್ ಸೀಗಡಿ ಅಂತ ಹೇಳಿ ಕರಿತೀವಿ, ಅದು ಮತ್ತೆ ಮೆಡಿಸಿನ್. ಸ್ನೇಹಿತರೆ, ಒಂದು ನೆನ್ಪಿಟ್ಕೊಳ್ಳಿ, ಪಿಂಕ್ ರೆವಲ್ಯೂಷನ್ ಇಸ್ ನಾಟ್ ಓನ್ಲಿ ರಿಲೇಟೆಡ್ ಟು ಆನಿಯನ್. ಓಕೆ, ಇಟ್ ಈಸ್ ರಿಲೇಟೆಡ್ ಟು ಫ್ರಾನ್ಸ್ ಸೀಗಡಿ ಅಂಡ್ ಆಲ್ಸೋ ಮೆಡಿಸಿನ್ಸ್. ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಿಂಕ್ ರೆವಲ್ಯೂಷನ್ ಇಸ್ ರಿಲೇಟೆಡ್ ಟು ಆನಿಯನ್ ಅಂತ ಕೊಟ್ಟಿದ್ದಾರೆ. ಓಕೆ, ಕೇಳ್ತಾರೆ ಪ್ರಶ್ನೆ. ಸೊ ನಾವು ಸಮಂಜಸವಾಗಿ ಉತ್ತರ ಕೊಡಬೇಕಾಗ್ತದೆ. ಇಲ್ಲಿ ಗುಲಾಬಿ ಕ್ರಾಂತಿ ಕೇವಲ ಈರುಳ್ಳಿ ಬೆಳವಣಿಗೆಗೆ ಅಥವಾ ಬೆಳೆಗೆ ಸಂಬಂಧಪಟ್ಟಿದ್ದಲ್ಲ, ಸೀಗಡಿ ಮತ್ತು ಔಷಧಿಗೂ ಸಂಬಂಧಪಟ್ಟಂತಹ ಒಂದು ಕ್ರಾಂತಿ. ಹಾಗಾಗಿ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಯಾವುದೋ ಒಂದು ವಸ್ತುವಿಗೆ ಸರಕಿಗೆ ಸಂಬಂಧಪಟ್ಟಿದ್ದಂಥದ್ದಲ್ಲ. ಸೊ ಕಮ್ ಟು ದ ಪಾಯಿಂಟ್ ಹಿಯರ್. ಸೊ Pink revolution is completely related to onion and pharmaceuticals and France. Okay, ಈರುಳ್ಳಿ, ಔಷಧಿ ಮತ್ತು ಸೀಗಡಿಯ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಒಂದು ಕ್ರಾಂತಿಯನ್ನು ನಾವು ಗುಲಾಬಿ ಕ್ರಾಂತಿ ಅಂತ ಹೇಳಿ ಕರಿತೀವಿ. ಓಕೆ, ಅತಿ ಹೆಚ್ಚು ಉತ್ಪಾದನೆ ಮಾಡಬೇಕು ಅಂತ ಹೇಳಿ ನಮ್ಮ ಭಾರತ ದೇಶದಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಹಾಗೂ ಸಾಧನೆಯನ್ನು ಕೂಡ ಮಾಡಿದೆ ದೇಶ. ಸೊ ಹಾಗಾದ್ರೆ ಗುಲಾಬಿ ಕ್ರಾಂತಿಯ ಪಿತಾಮಹ ಯಾರು? ಹೂ ಈಸ್ ದ ಫಾದರ್ ಆಫ್ Pink Revolution? Answer is that Durgesh Patel. Durgesh Patel is the father of Pink Revolution in India. ಭಾರತದಲ್ಲಿ ಗುಲಾಬಿ ಕ್ರಾಂತಿಯ ಪಿತಾಮಹ ದುರ್ಗೇಶ್ ಪಟೇಲ್. ನಂತರ ಏನಾದರೂ ಸಾಧನೆಗಳು ಆಗಿದೆ ಅಂದ್ರೆ ಖಂಡಿತ ಆಗಿದೆ ಸ್ನೇಹಿತರೆ. ಸೊ ನಮ್ಮ ಫಾರ್ಮಾಸ್ಯೂಟಿಕಲ್ಸ್ ಉತ್ಪನ್ನ, ಔಷಧಿಗೆ ಸಂಬಂಧಪಟ್ಟಂತಹ ಉತ್ಪನ್ನಗಳನ್ನ 4.93% ಅಷ್ಟು 2017ರಲ್ಲಿ ನಮ್ಮ ರಫ್ತಿನ ಪ್ರಮಾಣದಲ್ಲಿದೆ. ನಮ್ಮ ದೇಶದ ಒಟ್ಟು ರಫ್ತಿನ ಪ್ರಮಾಣದಲ್ಲಿ 4.93 ಅಷ್ಟು 2017ರಲ್ಲಿ ರಫ್ತು ಮಾಡಲಾಗಿದೆ. ಸೊ ಓಕೆ, 4.93% is the export of the pharmaceuticals product overall exports. in the overall exports. ಹಾಗಾದ್ರೆ ಈರುಳ್ಳಿ ಎಷ್ಟು ಉತ್ಪಾದನೆ ಆಗ್ತದೆ ಅಂತ ಹೇಳಿ ನೋಡಿದ್ರೆ ಸ್ನೇಹಿತರೆ, ಇಲ್ಲಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಈರುಳ್ಳಿಯನ್ನು ಉತ್ಪಾದನೆ ಮಾಡಲಾಗ್ತದೆ. ಹಾಗಾಗಿ ಜಗತ್ತಿನಲ್ಲಿ 2ನೇ ಸ್ಥಾನ ಇದೆ. ಓಕೆ, ಇಂಡಿಯಾ ಸ್ಟ್ಯಾಂಡ್ಸ್ ಇನ್ ದ ಸೆಕೆಂಡ್ ಪ್ಲೇಸ್ ಇನ್ ದ ಪ್ರೊಡಕ್ಷನ್ ಆಫ್ ಆನಿಯನ್. ಓಕೆ, ನೆಕ್ಸ್ಟ್ ಇಸ್ ದಟ್ ಫ್ರಾನ್ಸ್, ಸೀಗಡಿಯಲ್ಲಿ 5ನೇ ಸ್ಥಾನ ಇದೆ. Okay, so 5th place in the production of France. Next, so ಸುವರ್ಣ ಕ್ರಾಂತಿ. ಈ ಸುವರ್ಣ ಕ್ರಾಂತಿ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ, ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ನಾವು ನೋಡೋದಾದ್ರೆ, ಸುವರ್ಣ ಕ್ರಾಂತಿ ಅನ್ನುವಂಥದ್ದು
ಸುವರ್ಣ ಕ್ರಾಂತಿ ಅನ್ನುವಂಥದ್ದು ಹಣ್ಣುಗಳಿಗೆ ಸಂಬಂಧಪಟ್ಟಂತಹ ವಿಚಾರ. ಅಂದ್ರೆ ಸುವರ್ಣ ಕ್ರಾಂತಿ ಅನ್ನುವುದು ಹಣ್ಣುಗಳು, ಜೇನು ಉತ್ಪಾದನೆ ಹಾಗೂ ತೋಟಗಾರಿಕೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಒಂದು ಕ್ರಾಂತಿಯನ್ನ ನಾವು ಸುವರ್ಣ ಕ್ರಾಂತಿ ಅಂತ ಹೇಳಿ ಕರಿತೀವಿ. ದ ಗೋಲ್ಡನ್ ರೆವಲ್ಯೂಷನ್ ಇಸ್ ರಿಲೇಟೆಡ್ ಟು ಫ್ರೂಟ್ಸ್, ಹನಿ, ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್. ಯಾವಾಗ 1991 ಸಂದರ್ಭದಲ್ಲಿ ಈ ಸುವರ್ಣ ಕ್ರಾಂತಿಯನ್ನು ಉತ್ಪಾದನೆ ಮಾಡಲಾಗ್ತದೆ. ಸೊ ಹಾಗಾದ್ರೆ ಇದರ ಪಿತಾಮಹ ಯಾವ? ಹೂ ಇಸ್ ದ ಫಾದರ್ ಆಫ್ ಗೋಲ್ಡನ್ ರೆವಲ್ಯೂಷನ್? ಇಸ್ ದಟ್ ನಿರ್ಪಾಕ್ ತುಟೇಜ್. ನಿರ್ಪಾಕ್ ತುಟೇಜ್ ಈಸ್ ಕಾಲ್ಡ್ ಆಸ್ ದ ಫಾದರ್ ಆಫ್ ದ ಗೋಲ್ಡನ್ ರೆವಲ್ಯೂಷನ್ ಫ್ರೆಂಡ್ಸ್. ಸೊ ನಮ್ಮ ದೇಶ ತರಕಾರಿಯ ಉತ್ಪಾದನೆಯಲ್ಲಿ 2ನೇ ಅತಿ ದೊಡ್ಡ ದೇಶ ಆಗಿರುವಂಥದ್ದು ಸ್ನೇಹಿತರೆ. ತರಕಾರಿ ಅಂತ ಯಾಕೆ ಬಂತು ಅಂತ ಹೇಳಿದ್ರೆ, ನಮ್ಮ ಇಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಈ ತರಕಾರಿ, ಹೂವು, ಹಣ್ಣು, ಇಷ್ಟು ಅಂಶಗಳನ್ನು ನಾವು ತೋಟಗಾರಿಕೆಯಲ್ಲಿ ನೋಡ್ತೀವಿ. ಹಾರ್ಟಿಕಲ್ಚರ್ ಅಲ್ಲಿ ನಮಗೆ ಫ್ರೂಟ್ಸ್ ಬರುವಂಥದ್ದು, ಓಕೆ, ನೆಕ್ಸ್ಟ್ ಫ್ಲವರ್ ಬರುವಂಥದ್ದು, ಇಷ್ಟೆಲ್ಲ ನಾವಿಲ್ಲಿ ಪ್ರೊಡಕ್ಷನ್ ಮಾಡಲಾಗ್ತದೆ. ಸೊ ವಿಶ್ವದ ಹಣ್ಣು ಉತ್ಪಾದಿಸುವಂತಹ ದೇಶಗಳಲ್ಲಿ ಭಾರತ ಎರಡನೇ ಸ್ಥಾನವನ್ನು ಗಳಿಸಿಕೊಂಡಿದೆ. ಸೊ ಇಂಡಿಯಾ ಸ್ಟ್ಯಾಂಡ್ ಸೆಕೆಂಡ್ ಪ್ಲೇಸ್ ಇನ್ ದ ಪ್ರೊಡಕ್ಷನ್ ಆಫ್ ದ ಫ್ರೂಟ್ಸ್. ದೆನ್ ವಿಚ್ ಇಸ್ ಫಸ್ಟ್ ಒನ್? ಚೈನಾ. ಸೊ ನಂತರ ಇನ್ನೊಂದು ಕ್ರಾಂತಿಯನ್ನು ನಾವು ನೋಡೋದಾದ್ರೆ ಸುವರ್ಣ ನಾರಿನ ಕ್ರಾಂತಿ. ಸೊ ಗೋಲ್ಡನ್ ಫೈಬರ್ ರೆವಲ್ಯೂಷನ್. ಗೋಲ್ಡನ್ ಫೈಬರ್ ರೆವಲ್ಯೂಷನ್. ಸೊ ವಾಟ್ ಈಸ್ ದಟ್? ಏನು ಗೋಲ್ಡನ್ ಫೈಬರ್ ರೆವಲ್ಯೂಷನ್? ಸುವರ್ಣ ನಾರು ಕ್ರಾಂತಿ ಅಂತ ಹೇಳಿದ್ರೆ ಸೆಣಬು, ಜೂಟ್. ಸೊ ಗೋಣಿ ಚೀಲಗಳಲ್ಲಿ ಉತ್ಪಾದನೆ ಮಾಡ್ತಾರೆ ನೋಡಿ. ಗೋಣಿ ಚೀಲಗಳಲ್ಲಿ ಬಳಸುವಂತಹ ಒಂದು ಕಚ್ಚಾ ಪದಾರ್ಥವನ್ನು ನಾವು ಸೆಣಬು ಅಂತ ಹೇಳಿ ಕರಿತೀವಿ. ಸೊ ಸೆಣಬಲ್ಲೂ ಕೂಡ ನಮ್ಮ ದೇಶ ಕ್ರಾಂತಿಯನ್ನೇ ಮಾಡಿದೆ. ಇಡೀ ಜಗತ್ತಿನಲ್ಲೇ ಸೆಣಬನ್ನು ಅತಿ ಉತ್ಪಾದನೆ ಮಾಡುವಂತಹ ದೇಶ ಭಾರತ. ಸೊ ಇಂಡಿಯಾ ಸ್ಟ್ಯಾಂಡ್ಸ್ ಫಸ್ಟ್ ಪ್ಲೇಸ್ ಇನ್ ದ ಪ್ರೊಡಕ್ಷನ್ ಆಫ್ ಜೂಟ್. ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಜೂಟ್ ಇನ್ ದ ವರ್ಲ್ಡ್ ಈಸ್ ಇಂಡಿಯಾ. ಸೊ ಹೈಯೆಸ್ಟ್, ಅತಿ ಹೆಚ್ಚು ಒಂದು ಸೆಣಬನ್ನು ಉತ್ಪಾದಿಸುವಂತಹ ದೇಶ. ಅದರಲ್ಲೂ ಪಶ್ಚಿಮ ಬಂಗಾಳ ಕಡೆ ಅತಿ ಹೆಚ್ಚು ಸೆಣಬನ್ನ ಉತ್ಪಾದನೆ ಮಾಡಲಾಗ್ತದೆ. ನಂತರ ಕಪ್ಪು ಕ್ರಾಂತಿ. ಸ್ನೇಹಿತರೆ ಒಂದು ನೆನಪಿಟ್ಕೊಳ್ಳಿ. ಸೊ ಈ ಕಪ್ಪು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದಾದ್ರೆ ಕ್ರೂಡ್ ಆಯಿಲ್. ಏನು ಈ ಕ್ರೂಡ್ ಆಯಿಲ್ ಅಂತ ಹೇಳಿದ್ರೆ ಕಚ್ಚಾ ತೈಲ ಅಂತ ಹೇಳಿ ಕರಿತೀವಿ. ಕಚ್ಚಾ ತೈಲ ಅಂತ ಹೇಳಿ ಕರಿತೀವಿ. ಯಾಕೆ ಈ ಕಪ್ಪು ಕ್ರಾಂತಿ ಅಂತ ಹೇಳಿದ್ರೆ ಪೆಟ್ರೋಲ್ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ಸ್ನೇಹಿತರೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ನಾವು ವಿದೇಶದಿಂದ ತರಿಸಿಕೊಳ್ಳುವಂತಹ ಒಂದು ತೈಲದ ವಸ್ತು ಯಾವುದು ಅಂತ ಹೇಳಿದ್ರೆ ಕ್ರೂಡ್ ಆಯಿಲು. ಕಚ್ಚಾ ತೈಲವನ್ನ ನಾವು ಅತಿ ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ರಾಂತಿಯನ್ನ ನಾವು ಬ್ಲ್ಯಾಕ್ ರೆವಲ್ಯೂಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ನಂತರ ಒಂದು ತೈಲಕ್ಕೆ ಸಂಬಂಧಪಟ್ಟ ಹಾಗೆ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್ ಅಂತ ಹೇಳಿ ಕರಿತೀವಿ. ಪೆಟ್ರೋಲ್ನ ಉಪ ಪದಾರ್ಥಗಳನ್ನ, ಸರಕುಗಳನ್ನ ಉತ್ಪಾದನೆ ಮಾಡುವಂತಹ ದೇಶ ಭಾರತ ಆಗಿರುವಂತದ್ದು. ಒಂದು ನೆನ್ಪಿಟ್ಕೊಳ್ಳಿ, ನಮ್ಮ ದೇಶ ಕೇವಲ ಆಮದು ಮಾಡ್ಕೊಳ್ಳುವಂಥದ್ದಲ್ಲ, ತೈಲವನ್ನ ಆಮದು ಮಾಡಿಕೊಳ್ಳುವಂತಹ ದೇಶ ಅಲ್ಲ. ಅದರ ಜೊತೆಗೆ ತೈಲದ ಉತ್ಪನ್ನಗಳನ್ನ ರಫ್ತು ಮಾಡುವಂತಹ ದೇಶ ಕೂಡ ಆಗಿದೆ. ಇಂಡಿಯಾ ಇಸ್ ಒನ್ ಆಫ್ ದ ಎಕ್ಸ್ಪೋರ್ಟರ್ ಆಫ್ ದ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್. ಓಕೆ, ಸೊ ಇದು ಕಲ್ಲಿದ್ದಲಿಗೆ ಸಂಬಂಧಪಟ್ಟಂತದ್ದಲ್ಲ. ಸೊ ಸುಮಾರು ಕಡೆ ನಾವು ನೋಡಿರೋ ಹಾಗೆ ಸೊ ಈ ಕಪ್ಪು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಕಲ್ಲಿದ್ದಲು ಅಂತ ಕೂಡ ಪರೀಕ್ಷೆಗಳಲ್ಲಿ ನಿಮಗೆ ಆಪ್ಷನ್ ಕೊಟ್ರೆ ಅದು ಸರಿ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಕಲ್ಲಿದ್ದಲು ಕೂಡ ಕಪ್ಪು ಬಣ್ಣದಲ್ಲಿರುತ್ತೆ. ಆದ್ರೆ ಕ್ರೂಡ್ ಆಯಿಲ್, ಕಚ್ಚಾ ತೈಲಕ್ಕೆ ಸಂಬಂಧಪಟ್ಟಂತಹ ಕ್ರಾಂತಿಯನ್ನು ನಾವು ಕಪ್ಪು ಕ್ರಾಂತಿ, ಬ್ಲ್ಯಾಕ್ ರೆವಲ್ಯೂಷನ್ ಅಂತ ಹೇಳಿ ಕರಿತೀವಿ. ಇದನ್ನ ಕಪ್ಪು ಚಿನ್ನ ಅಂತ ಕೂಡ ಕರಿತೀವಿ. Okay, the crude oil or crude petrol is also called as black gold. Black gold. Which is the black gold? Is that crude petrol or petrol ಗೆ ರಿಲೇಟೆಡ್ ಆಗಿರುವಂತ ಪ್ರಾಡಕ್ಟ್. ಯಾವುದು ಕಪ್ಪು ಚಿನ್ನ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದಿದೆ, ಮುಂದೇನು ಬರುವಂತಹ ಸಾಧ್ಯತೆಗಳಿದೆ. ಸೊ ಇಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳು ಎಷ್ಟಿದೆ ಅಂತ ಹೇಳಿದ್ರೆ 2017ರಲ್ಲಿ 24.97% ಅಷ್ಟು ನಾವು ಈ ಪೆಟ್ರೋಲಿಯಂನ ಬೈ ಪ್ರಾಡಕ್ಟ್ಸ್ಗಳು ಎಕ್ಸ್ಪೋರ್ಟ್ ಆಗಿದೆ. 2017ರಲ್ಲಿ 24.92%
ರಫ್ತನ್ನ ಮಾಡಿರುವಂಥದ್ದು ಭಾರತದಲ್ಲಿ. ಓಕೆ, ದ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟೆಡ್ 24.92% ಇನ್ 2017. ದಿಸ್ ಇಸ್ ದ ಅಚೀವ್ಮೆಂಟ್ ಆಫ್ ದ ಕಂಟ್ರಿ. ಇದು ನಮ್ಮ ದೇಶದ ಸಾಧನೆ ಅಂತ ಹೇಳ್ಬೋದು ಸ್ನೇಹಿತರೆ. ನಂತರ ಕಂದು ಕ್ರಾಂತಿ. ಸೊ ಬ್ರೌನ್ ರೆವಲ್ಯೂಷನ್ ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು. ಪ್ರಾಣಿಗಳ ಚರ್ಮದ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗುವಂಥದ್ದು ಅಥವಾ ಗಮನಾರ್ಹವಾದ ಬೆಳವಣಿಗೆ ಆಗಿರುವುದನ್ನು ನಾವು ಇಲ್ಲಿ ಕಂದು ಕ್ರಾಂತಿ ಅಥವಾ ಬ್ರೌನ್ ರೆವಲ್ಯೂಷನ್ ಅಂತ ಹೇಳಿ ಕರಿತೀವಿ. ಈ ಬ್ರೌನ್ ರೆವಲ್ಯೂಷನ್, ಕಂದು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಚರ್ಮ, ಲೆದರ್ಗೆ ಸಂಬಂಧಪಟ್ಟಂಥದ್ದು, ಸಾಂಪ್ರದಾಯಿಕವಲ್ಲದ ನಾನ್ ಕನ್ವೆನ್ಷನಲ್ ಸೋರ್ಸಸ್ಗೆ ಸಂಬಂಧಪಟ್ಟಂಥದ್ದು, ಕೋಕೋ ಉತ್ಪಾದನೆಗೆ ಸಂಬಂಧಪಟ್ಟಂಥದ್ದನ್ನು ನಾವು ಇಲ್ಲಿ ಬ್ರೌನ್ ರೆವಲ್ಯೂಷನ್ ಅಥವಾ ಕಂದು ಕ್ರಾಂತಿ ಅಂತ ಹೇಳಿ ಕರಿತೀವಿ. ನಂತರ ಬೂದು ಕ್ರಾಂತಿ. ಈ ಬೂದು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ನೋಡಿ, ರಾಸಾಯನಿಕ ರಸಗೊಬ್ಬರಗಳಲ್ಲಿ. ಓಕೆ, ರಸಗೊಬ್ಬರಗಳಿಗೆ ಸಂಬಂಧಪಟ್ಟಂಥದ್ದನ್ನೇ ನಾವು ಬೂದು ಕ್ರಾಂತಿ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಹಾಗಾದ್ರೆ ಬೂದು ಕ್ರಾಂತಿಯಲ್ಲಿ ನಾವೇನಾದ್ರೂ ಅಚೀವ್ಮೆಂಟ್ ಮಾಡಿದ್ವಾ? ಖಂಡಿತ ಮಾಡಿದ್ದೇವೆ. ದ ಗ್ರೇ ರೆವಲ್ಯೂಷನ್ ಇಸ್ ರಿಲೇಟೆಡ್ ಟು ಫರ್ಟಿಲೈಸರ್. ಓಕೆ, ಇನ್ 1960 and the 70s we implemented the grey revolution in India. 1960 ಮತ್ತು 70ರ ಸಂದರ್ಭದಲ್ಲಿ ಬೂದು ಕ್ರಾಂತಿಯನ್ನ ಭಾರತದಲ್ಲಿ ಜಾರಿಗೆ ತರಲಾಗುತ್ತೆ. ಈ ಬೂದು ಕ್ರಾಂತಿ ಅನ್ನೋದು ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಯಾಕೆ ಅಂತ ಹೇಳಿದ್ರೆ ಭಾರತ ದೇಶ ಅಲ್ಲಿವರೆಗೂ ಕೂಡ ರಷ್ಯಾದಿಂದ ಒಂದು ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೃಷಿಗೆ ಬೇಕಾಗಿರುವಂತಹ ರಾಸಾಯನಿಕ ರಸಗೊಬ್ಬರಗಳನ್ನು ತರಿಸ್ಕೊಳ್ತಾ ಇತ್ತು. ಸೊ ಇದೇ ಸಂದರ್ಭದಲ್ಲಿ ಆ ಗೊಬ್ಬರವನ್ನು ಉತ್ಪಾದನೆ ಮಾಡಲಿಕ್ಕೆ ಬೇಕಾಗುವಂತಹ ಯೂರಿಯಾ, ಇವುಗಳನ್ನು ಕೂಡ ನಾವು ತರಿಸ್ಕೊಳ್ಬೇಕಾಗ್ತದೆ. ಸೊ ಈ ಒಂದು ಬೂದು ಕ್ರಾಂತಿಯ ನಂತರ ಭಾರತ ಯೂರಿಯಾವನ್ನ ರಫ್ತು ಮಾಡುವಂತಹ ದೇಶಗಳಲ್ಲಿ ಒಂದಾಗುತ್ತೆ. ಇವತ್ತಿಗೂ ಕೂಡ ಅತಿ ಹೆಚ್ಚು ಯೂರಿಯಾವನ್ನ ಉತ್ಪಾದನೆ ಮಾಡಿ ರಫ್ತು ಮಾಡುವಂತಹ ದೇಶ ಭಾರತ. ಸೊ ರಸಗೊಬ್ಬರಗಳನ್ನ ರಫ್ತು ಮಾಡುವಾಗ ಭಾರತ ಜಾಗತಿಕ ಮಾರುಕಟ್ಟೆಯಲ್ಲಿ 4ನೇ ಸ್ಥಾನದಲ್ಲಿದೆ. India stands in the 4th place. India stands in the 4th place, the exporting of the fertilizer. ಸೊ ಇದು ನಾವು ಬೂದು ಕ್ರಾಂತಿಗೆ ಸಂಬಂಧಪಟ್ಟಂತಹ ವಿಚಾರ. ನಂತರ ಬೆಳ್ಳಿ ಕ್ರಾಂತಿ. ಈ ಬೆಳ್ಳಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ನಾವು ನೋಡೋದಾದ್ರೆ, ಬೆಳ್ಳಿ ಕ್ರಾಂತಿ ಅನ್ನೋದು ಈ ಮೊಟ್ಟೆ ಮತ್ತು ಪೌಲ್ಟ್ರಿ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸೊ ಈ ಮೊಟ್ಟೆಗೆ ಸಂಬಂಧಪಟ್ಟಂತದ್ದು ಎಗ್ಸ್ಗೆ ರಿಲೇಟೆಡ್ ಆಗಿರುವಂತದನ್ನ ನಾವು ಸಿಲ್ವರ್ ರೆವಲ್ಯೂಷನ್ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ನಂತರ ಇದರಲ್ಲಿ ಏನಾದರೂ ಸಾಧನೆಗಳಾಗಿದೆಯಾ? ಖಂಡಿತ. ಈ ಬೆಳ್ಳಿ ಕ್ರಾಂತಿ ಅನ್ನೋದು ಮೊಟ್ಟೆಯ ಉತ್ಪಾದನೆಗೆ 1969 ಮತ್ತು 78ರ ಸಂದರ್ಭದಲ್ಲಿ ಕ್ರಾಂತಿಯನ್ನ ಮಾಡಲಾಗುತ್ತೆ ಭಾರತದಲ್ಲಿ. ಸೊ ಇದನ್ನ ಮುಖ್ಯವಾದ ವ್ಯಕ್ತಿ ಯಾರು, ಈ ಬೆಳ್ಳಿ ಕ್ರಾಂತಿಗೆ ಕಾರಣವಾದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅಂದಿನ ಪ್ರಧಾನಿಯಾದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಸೊ ಅವರ ಆಲೋಚನೆ ಏನು ಅಂತ ಹೇಳಿದ್ರೆ, ಸಣ್ಣ ಬಂಡವಾಳದ ಅಗತ್ಯವಿರುವ ಕಾರಣ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚು ಮಾಡಲಿಕ್ಕೆ ಮತ್ತೆ ಇದು ಅಲ್ಪಾವಧಿಯಲ್ಲಿ ಉತ್ಪಾದನೆ ಆಗುವಂತಹ ಒಂದು ವಸ್ತುವಾಗಿರೋದ್ರಿಂದ ಅಥವಾ ಸರಕು ಆಗಿರೋದ್ರಿಂದ ಇದಕ್ಕೆ ಅತಿ ಹೆಚ್ಚಿನ ಬೆಂಬಲವನ್ನ ಅಂದಿನ ಪ್ರಧಾನಿಗಳಾದಂತಹ ಇಂದಿರಾ ಗಾಂಧಿ ಅವರು ಕೊಡ್ತಾರೆ. ಓಕೆ, ಸೊ ದ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ವಾಸ್ supported for the silver revolution because of the employment and the duration is less. Because of this cause Indira Gandhi supported the silver revolution. So then what is the achievement? India standard in the 3rd largest producer of eggs in the world. ಸೊ ಹಾಗಾದ್ರೆ ಸಾಧನೆ ಮಾಡಿದ್ಯಾ? ಖಂಡಿತ ಮಾಡಿದೆ ಸ್ನೇಹಿತರೆ. ವಿಶ್ವದ 3ನೇ ಅತಿ ದೊಡ್ಡ ಮೊಟ್ಟೆಯ ಉತ್ಪಾದಕ ದೇಶಗಳಲ್ಲಿ ಭಾರತ ನಿಂತಿರುವಂತದ್ದು. ನಂತರ ಸೊ ದುಂಡು ಕ್ರಾಂತಿ. ಈ ದುಂಡು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ದ ರೌಂಡ್ ರೆವಲ್ಯೂಷನ್ ಈಸ್ ರಿಲೇಟೆಡ್ ಟು ಪೊಟ್ಯಾಟೊ. ಆಲೂಗಡ್ಡೆಯ ಉತ್ಪಾದನೆಯಲ್ಲಿ ಅಥವಾ ಆಲೂಗಡ್ಡೆಯ ಗಮನಾರ್ಹ ಉತ್ಪಾದನೆಯನ್ನ ನಾವು ರೌಂಡ್ ರೆವಲ್ಯೂಷನ್ ಅಥವಾ ದುಂಡು ಕ್ರಾಂತಿ ಅಂತ ಹೇಳಿ ಕರಿತೀವಿ. ನಂತರ ಇಲ್ಲಿ ತಗೊಂಡ್ರೆ ನಾವು ಆಲೂಗಡ್ಡೆಯಲ್ಲಿ ಎಷ್ಟು ಸಾಧನೆ ಮಾಡಿದ್ದೀವಿ ನೋಡಿ. ಜಗತ್ತಿನ ಆಲೂಗಡ್ಡೆ ಉತ್ಪಾದನೆ ಮಾಡುವಂತಹ ದೇಶಗಳಲ್ಲಿ ಭಾರತ 2ನೇ ಸ್ಥಾನವನ್ನು ನಿಂತಿರುವಂಥದ್ದು ಅಥವಾ 2ನೇ ಸ್ಥಾನವನ್ನು ಗಳಿಸಿಕೊಂಡಿದೆ. ಸೊ ಇನ್ ದ ಪ್ರೊಡಕ್ಷನ್ ಆಫ್ ಪೊಟ್ಯಾಟೊ ಇಂಡಿಯಾ ಸ್ಟ್ಯಾಂಡ್ಸ್
second place or second largest producer of potato in the world is India. Next is that ಹತ್ತಿ ನಾರು ಕ್ರಾಂತಿ, ಸಿಲ್ವರ್ ಫೈಬರ್ ರೆವಲ್ಯೂಷನ್. ನೋಡಿ, ಇದನ್ನ ಉತ್ಪಾದನೆ ಮಾಡುವುದು ಕೂಡ ಒಂದು ರೆವಲ್ಯೂಷನ್ ಆಗಿರುವಂತದ್ದು ನಮ್ಮ ದೇಶದಲ್ಲಿ. ಏನು ಈ ಹತ್ತಿ ಕ್ರಾಂತಿ ಅಂತ ಹೇಳಿದ್ರೆ, ಅಥವಾ ಸಿಲ್ವರ್ ಫೈಬರ್ ರೆವಲ್ಯೂಷನ್. ಸೊ ಹತ್ತಿ ನಾರು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಹತ್ತಿಗೆ. ಇಲ್ಲೇ ಹೇಳುತ್ತೆ ಉತ್ತರ, ಹತ್ತಿ ನಾರು ಕ್ರಾಂತಿ ಅಂತ ಹೇಳಿದ್ರೆ ಹತ್ತಿಗೆ ಸಂಬಂಧಪಟ್ಟಂತದ್ದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಿಲ್ವರ್ ಫೈಬರ್ ಅಂತಾನೆ ಕೇಳ್ತಾರೆ, ಹತ್ತಿ ನಾರು ಕೇಳದೆ ಇರಬಹುದು, ಯಾಕೆಂದ್ರೆ ಅಲ್ಲೇ ಉತ್ತರ ಸಿಗೋದ್ರಿಂದ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಂತದ್ದು? ಹತ್ತಿಯ ಉತ್ಪಾದನೆಗೆ. ನಮ್ಮ ಭಾರತ ದೇಶ ಏನ್ ಸಾಧನೆ ಮಾಡಿದೆ ನೋಡಿ, ಒಂದು ಹತ್ತಿ ನಾರು ಕ್ರಾಂತಿಯಲ್ಲಿ ಅತಿ ಹೆಚ್ಚು ಹತ್ತಿ ಉತ್ಪಾದಿಸುವ ದೇಶ ಭಾರತ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಕಾಟನ್, ರಾ ಕಾಟನ್, ಹತ್ತಿಯನ್ನು ಉತ್ಪಾದಿಸುವಂತಹ ದೇಶ ಭಾರತ ಆಗಿರುವಂಥದ್ದು. ನಂತರ ನಾವು ಚೀನಾವನ್ನ ನೋಡ್ತೀವಿ. ಸೊ ನಂತರ ಬರುವಂತಹ ದೇಶಗಳು ಯಾವುದು? ಭಾರತ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ರೆ, USA ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ, ಚೀನಾ ಥರ್ಡ್ ಪ್ಲೇಸ್ ಅಲ್ಲಿ ಇದೆ. ಸೊ ಇಲ್ಲಿ ಚೀನಾ ಮತ್ತು ಅಮೆರಿಕವನ್ನ ಹಿಂದಿಕ್ಕಿ ಭಾರತ ಈ ಒಂದು ಹತ್ತಿಯ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನವನ್ನ ಗಳಿಸಿಕೊಂಡಿದೆ. ನಂತರ ಸ್ನೇಹಿತರೆ, ನಿತ್ಯ ಹರಿದ್ವರ್ಣ ಕ್ರಾಂತಿ. ಸೊ ಎವರ್ ಗ್ರೀನ್ ರೆವಲ್ಯೂಷನ್, ಸದಾ ಹಸಿರಾಗಿರುವಂತದ್ದು ಭಾರತ. ಸೊ ಇದಕ್ಕೂ ಒಂದು ಕಾರಣ ಇದೆ. ಏನು ಅಂತ ಹೇಳಿದ್ರೆ, ಕೃಷಿಯ ಒಟ್ಟಾರೆ ಉತ್ಪಾದನೆಯನ್ನ ಗಮನದಲ್ಲಿಟ್ಕೊಂಡು ಮಾಡಿರುವಂತಹ ಕ್ರಾಂತಿ ಇದಾಗಿರುವಂತದ್ದು. ಸೊ ಇದು 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೊಂಡಂತಹ ಒಂದು ಕ್ರಾಂತಿ. ಸೊ ಇಟ್ಸ್ ಇಂಪ್ಲಿಮೆಂಟೆಡ್ ಆರ್ ಸ್ಟಾರ್ಟೆಡ್ ಇನ್ ದ 11th 5-year plan in India. So what is the main concept? ಯಾವ್ಯಾವ ಇವರ ಪ್ರಮುಖ ಅಂಶ ಅಂತ ಹೇಳಿದ್ರೆ, ಪರಿಸರ ಮತ್ತು ಸಾಮಾಜಿಕ ಹಾನಿ ಇಲ್ಲದೆ ಶಾಶ್ವತತೆಯಲ್ಲಿ ಉತ್ಪಾದಕತೆಯ ಸುಧಾರಣೆಯನ್ನು ಸೂಚಿಸುವಂತದ್ದು. ಸೊ ರೆಫರ್ಸ್ ಟು ಪ್ರೊಡಕ್ಟಿವಿಟಿ ಇಂಪ್ರೂವ್ಮೆಂಟ್ ಇನ್ ಪ್ರಿಪರೇಟರಿ ವಿತೌಟ್ ಎಕಾಲಜಿಕಲ್ ಅಂಡ್ ಸೋಷಿಯಲ್ ಹಾರ್ಮ್. ನೆಕ್ಸ್ಟ್ ಇಸ್ ದಟ್, ನಂತರ ನಿತ್ಯ ಹರಿದ್ವರ್ಣ ಕ್ರಾಂತಿಯು ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಪ್ರಸಾರದಲ್ಲಿ ಪರಿಸರ ತತ್ವಗಳ ಏಕೀಕರಣವನ್ನು ಒಳಗೊಂಡಿರುತ್ತದೆ. So the evergreen revolution involves the integration of ecological principles in technology development and dissemination. ಪರಿಸರಕ್ಕೆ ಯಾವುದೇ ಧಕ್ಕೆ ಆಗದಂಗೆ ಸುಸ್ಥಿರ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಈ ಒಂದು ನಿತ್ಯ ಹರಿದ್ವರ್ಣ ಕ್ರಾಂತಿಯನ್ನ ನಮ್ಮ ದೇಶದಲ್ಲಿ ಜಾರಿಗೊಳಿಸ್ತಾರೆ ಸ್ನೇಹಿತರೆ. ನಂತರ ಇನ್ನೊಂದು ಕ್ರಾಂತಿ ಯಾವುದು ಅಂತ ಹೇಳಿದ್ರೆ ಕೆಂಪು ಕ್ರಾಂತಿ, ರೆಡ್ ರೆವಲ್ಯೂಷನ್. ಏನು ಈ ರೆಡ್ ರೆವಲ್ಯೂಷನ್ ಅಂತ ಹೇಳಿದ್ರೆ, ಅತಿ ಹೆಚ್ಚು ಉತ್ಪಾದನೆ ಯಾವ್ದಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಮಾಂಸ ಮತ್ತು ಟೊಮ್ಯಾಟೊ. ಸೊ ನಮ್ಮ ಆಹಾರ ಸಾಮಗ್ರಿಗಳಲ್ಲಿ ಇದು ಪ್ರಮುಖವಾಗಿರುವಂತಹ ಒಂದು ಬೆಳೆ ಆಗಿರೋದ್ರಿಂದ ಇದರಲ್ಲಿ ಒಂದು ಕ್ರಾಂತಿಯನ್ನ ಮಾಡಲಾಗುತ್ತೆ ನಮ್ಮ ದೇಶ. ಸೊ ಈ ಕ್ರಾಂತಿ ಏನೇನಾಗಿದೆ ಅಂತ ಹೇಳಿ ನಾವು ನೋಡೋದಾದ್ರೆ, ಮಾಂಸ ಮತ್ತು ಮೊಟ್ಟೆ ಉತ್ಪಾದನೆಯಲ್ಲಿ ಅತ್ಯಧಿಕ ಆಗಿರೋದನ್ನೇ ನಾವು ಕೆಂಪು ಕ್ರಾಂತಿ, ರೆಡ್ ರೆವಲ್ಯೂಷನ್ ಅಂತ ಹೇಳಿ ಕರಿತೀವಿ. ಸೊ ಕೆಂಪು ಕ್ರಾಂತಿಯ ಪಿತಾಮಹ ವಿಶಾಲ್ ತಿವಾರಿ. ಸೊ ಹೂ ಇಸ್ ದ ಫಾದರ್ ಆಫ್ ರೆಡ್ ರೆವಲ್ಯೂಷನ್? ವಿಶಾಲ್ ತಿವಾರಿ. ಸೊ ಹಾಗಾದ್ರೆ ಏನೋ ಸಾಧನೆ ಮಾಡಿದ್ಯಾ? ಖಂಡಿತ ಸಾಧನೆ ಮಾಡಿದೆ. ಭಾರತ ಅತಿ ಹೆಚ್ಚು ಮಾಂಸ ಉತ್ಪಾದಿಸುವ ದೇಶಗಳಲ್ಲಿ ಭಾರತ 5ನೇ ಸ್ಥಾನವನ್ನು ಗಳಿಸಿಕೊಂಡಿದೆ. ಓಕೆ, ಇಂಡಿಯಾ ಸ್ಟ್ಯಾಂಡ್ಸ್ 5th place in the production of the meat. Then 2nd place in the production of the tomato. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವಂಥದ್ದು ಅಥವಾ ಏನು ಟೊಮ್ಯಾಟೋನ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ದೇಶಗಳಲ್ಲಿ ಭಾರತ 2ನೇ ಸ್ಥಾನವನ್ನು ಗಳಿಸಿಕೊಂಡಿದೆ. ಇದು ಈ ಕೆಂಪು ಕ್ರಾಂತಿಯ ಸಾಧನೆ ಸ್ನೇಹಿತರೆ. ನಂತರ ಸೊ ಕಾಮನಬಿಲ್ಲು. ಏನು ಕಾಮನಬಿಲ್ಲು ಕ್ರಾಂತಿ ಅಂತ ಹೇಳಿದ್ರೆ, ಇದು ಎಲ್ಲಾ ಒಟ್ಟಾರೆ ವಿಚಾರಗಳಿಗೆ ಸಂಬಂಧಪಟ್ಟಂತದ್ದು. ಕೃಷಿ ಆಗಿರ್ಬೋದು, ತೋಟಗಾರಿಕೆ, ಅರಣ್ಯ, ಕಬ್ಬು, ಮೀನುಗಾರಿಕೆ, ಕೋಳಿ ಮತ್ತು ಪಶುಸಂಗೋಪನೆಗಳ ಅವಿಭಾಜ್ಯ ಅಭಿವೃದ್ಧಿ ಕಾರ್ಯಕ್ರಮ ಆಗಿರುವಂತದ್ದು ಈ ಕಾಮನಬಿಲ್ಲು ಕ್ರಾಂತಿ. ಸೊ ಇದು ಕೇವಲ ಒಂದು ಕೃಷಿಗೆ ಸಂಬಂಧಪಟ್ಟಂತದ್ದಲ್ಲ. ಕಾಮನಬಿಲ್ಲಲ್ಲಿರುವಂತಹ ಏನು ಬಣ್ಣಗಳಿದಾವೆ ಅವುಗಳೆಲ್ಲವನ್ನ ಸೇರಿಸಿದ್ರೆ ಈ ಒಂದು ರೈನ್ಬೋ ರೆವಲ್ಯೂಷನ್ ಅಂತ ಹೇಳಿ ಕರಿತೀವಿ. ಸೊ ರೈನ್ಬೋ ರೆವಲ್ಯೂಷನ್ ಇಸ್ ರಿಲೇಟೆಡ್ ಟು ಸೊ ನಾಟ್ ಓನ್ಲಿ ಫಾರ್ ದ ಅಗ್ರಿಕಲ್ಚರ್, ಫಾರೆಸ್ಟ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಅಗ್ರಿಕಲ್ಚರ್, ಪೌಲ್ಟ್ರಿ, ಫಿಶರಿ ಅಂಡ್ ಶುಗರ್ ಕೇನ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ. ಓಕೆ, ಇಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತ ಕ್ರಾಂತಿಯನ್ನು ನಾವು ಏನಂತ ಕರಿತೀವಿ? ಕಾಮನಬಿಲ್ಲು ಕ್ರಾಂತಿ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ, ಇದು ನಮ್ಮ ದೇಶದಲ್ಲಿ ಆದಂತಹ ಪ್ರಮುಖವಾದಂತಹ ಕೃಷಿಗೆ ಸಂಬಂಧಪಟ್ಟಂತದ್ದು ಮತ್ತೆ ಕೈಗಾರಿಕಾ ವಲಯಕ್ಕೆ ಸಂಬಂಧಪಟ್ಟಂತಹ ಕ್ರಾಂತಿಗಳು.
ಹಾಗಾದ್ರೆ ಈ ಕ್ರಾಂತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಮುಂದೆ ಯಾವ ರೀತಿ ಕೇಳಬಹುದು ಅಂತ ಹೇಳಿ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಸೊ 2019 ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಕಳೆದ ವರ್ಷ ಕೇಳಿರುವಂತಹ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ಹಳದಿ ಕ್ರಾಂತಿ ಇದನ್ನು ಸೂಚಿಸುತ್ತದೆ. ದ ಯೆಲ್ಲೋ ರೆವಲ್ಯೂಷನ್ ಇಂಪ್ಲೈಸ್ ದಿಸ್. ಹಳದಿ ಕ್ರಾಂತಿ ಮೀನುಗಾರಿಕೆ ಅಭಿವೃದ್ಧಿ, ಡೈರಿ ಅಭಿವೃದ್ಧಿ, ತೈಲ ಬೀಜಗಳ ಅಭಿವೃದ್ಧಿ ಮತ್ತು ಆಹಾರ ಉತ್ಪಾದನೆ. ಸೊ ಫಿಶರೀಸ್ ಡೆವಲಪ್ಮೆಂಟ್, ಡೈರಿ ಡೆವಲಪ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಆಫ್ ಆಯಿಲ್ ಸೀಡ್ಸ್ ಅಂಡ್ ಫುಡ್ ಪ್ರೊಡಕ್ಷನ್ ಯಾವುದಕ್ಕೆ ಸಂಬಂಧಪಟ್ಟಂತದ್ದು? ಸೊ ಉತ್ತರ ಸ್ನೇಹಿತರೆ, ಉತ್ತರ ಯಾವುದು ನೋಡಿ, ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಂತದ್ದು? ಯೆಲ್ಲೋ ರೆವಲ್ಯೂಷನ್ ಈಸ್ ಡೆವಲಪ್ಮೆಂಟ್ ಆಫ್ ಆಯಿಲ್ ಸೀಡ್ಸ್. ಉತ್ತರ ಸಿ. ಸೊ ತೈಲ ಬೀಜಗಳ ಅಭಿವೃದ್ಧಿಯನ್ನ ನಾವು ಹಳದಿ ಕ್ರಾಂತಿ ಅಂತ ಹೇಳಿ ಕರಿತೀವಿ. ಕಳೆದ ವರ್ಷ ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ನಂತರ ಮುಂದೆ ಬರುವಂತಹ ಪರೀಕ್ಷೆಗಳಲ್ಲೂ ಕೂಡ ಸೊ ಈ ಒಂದು ಫಿಶರೀಸ್ ಅಥವಾ ಮೀನುಗಾರಿಕೆಗೆ ಸಂಬಂಧಪಟ್ಟಂತದ್ದು, ವೈಟ್ ರೆವಲ್ಯೂಷನ್ ಸಂಬಂಧಪಟ್ಟಂತದ್ದು, ಫುಡ್ ರೆವಲ್ಯೂಷನ್ಗೆ ಸಂಬಂಧಪಟ್ಟದ್ದನ್ನು ಕೇಳಬಹುದು. ಸೊ ಇಲ್ಲಿ ಫಿಶರೀಸ್ಗೆ ಸಂಬಂಧಪಟ್ಟಂತದ್ದು ಏನಂತ ಕರಿತೀವಿ? ಬ್ಲೂ ರೆವಲ್ಯೂಷನ್ ಅಂತ ಹೇಳಿ ಕರಿತೀವಿ, ನೀಲಿ ಕ್ರಾಂತಿ ಅಂತ ಹೇಳಿ ಕರಿತೀವಿ. ಡೈರಿಗೆ ಸಂಬಂಧಪಟ್ಟದ್ದನ್ನು ನಾವು ವೈಟ್ ರೆವಲ್ಯೂಷನ್, ಶ್ವೇತ ಕ್ರಾಂತಿ ಅಂತ ಹೇಳಿ ಕರಿತೀವಿ. ಸೊ ಫುಡ್ಗೆ ಸಂಬಂಧಪಟ್ಟಂತಹ ರೆವಲ್ಯೂಷನ್ಸ್ ಅನ್ನು ನಾವೇನಂತ ಕರಿತೀವಿ? ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ ಕರಿತೀವಿ. 4 ರೆವಲ್ಯೂಷನ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವುದು ನಮ್ಗೆ ಇಲ್ಲಿ ಸೂಕ್ತವಾಗಿರುವಂತಹ ಉತ್ತರವನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಂತರ ಇನ್ನೊಂದು ಪರೀಕ್ಷೆಯಲ್ಲಿ ಯಾವ ರೀತಿ ಕೇಳಿದಾನೆ ಅಂತ ಹೇಳಿದ್ರೆ, ಈ ಕೆಳಗಿನ ಯಾವುದು ಸರಿಯಾಗಿ ಹೋಲಿಸಲ್ಪಟ್ಟಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ಲಿ ಕಂಪೇರ್ಡ್. ಸೊ ಇಲ್ಲಿ ವೈಟ್ ರೆವಲ್ಯೂಷನ್, ಹೂ ಇಸ್ ದ ಫಾದರ್ ಆಫ್ ವೈಟ್ ರೆವಲ್ಯೂಷನ್? ವರ್ಗೀಸ್ ಕುರಿಯನ್. Golden Revolution, Nirpak Tutej. Next, Green Revolution, M.S. Swaminathan. Blue Revolution, Durgesh Patel. So, what is the answer? White Revolution related to Varghese Kurian. So, we know that who is the father of White Revolution is that Varghese Kurian. Then, who is the father of Golden Revolution? Nirupak Tutej. Correct. This one is correct, this one is correct. Then, who is the father of Green Revolution? M.S. Swaminathan is correct. Then, which is not correct? The Blue Revolution father, Durgesh Patel, is wrong. So, ಇನ್ನೊಂದು ಪ್ರಶ್ನೆ ಕೇಳಿದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ, ಭಾರತ ಸರ್ಕಾರದ ಆಪರೇಷನ್ ಫ್ಲಡ್ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಪಟ್ಟಂತದ್ದು? ಸೊ ಫಾರ್ ವಾಟ್ ಈಸ್ ದ ಆಪರೇಷನ್ ಫ್ಲಡ್ ಪ್ರೋಗ್ರಾಮ್ ಆಫ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ಇಸ್ ರಿಲೇಟೆಡ್? ಯಾವುದಕ್ಕೆ ಸಂಬಂಧಪಟ್ಟಂತದ್ದು? ಈಗಾಗಲೇ ನಾವು ಅರ್ಥ ಮಾಡ್ಕೊಂಡಿದೀವಿ. ಹಳದಿ ಕ್ರಾಂತಿ ಗೊತ್ತಿದೆ, ಹಸಿರು ಕ್ರಾಂತಿ ಗೊತ್ತಿದೆ, ನೀಲಿ ಕ್ರಾಂತಿ ಗೊತ್ತಿದೆ, ಆದ್ರೆ ಶ್ವೇತ ಕ್ರಾಂತಿ. ವಾಟ್ ಈಸ್ ದ ಆನ್ಸರ್ ಫಾರ್ ಆಪರೇಷನ್ ಫ್ಲಡ್ ಈಸ್ ರಿಲೇಟೆಡ್ ಟು ವೈಟ್ ರೆವಲ್ಯೂಷನ್, ಹೈಯೆಸ್ಟ್ ಪ್ರೊಡಕ್ಷನ್ ಆಫ್ ದ ಮಿಲ್ಕ್. ಓಕೆ. ಸೊ ನಂತರ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ 2018 SDA ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ? ಸೊ ಇಲ್ಲಿ ನೋಡಿ, ಸೊ ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ಯಾರು? ಹೂ ಇಸ್ ದ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಇನ್ ಇಂಡಿಯಾ ಅಂತ ಹೇಳಿ ಕೇಳಿದ್ದಾರೆ. M.S. ಸ್ವಾಮಿನಾಥನ್ ಗ್ರೀನ್ ರೆವಲ್ಯೂಷನ್ ಫಾದರ್ ಆಗ್ತಾರೆ. ಸೊ ಪಾಲ್ ಬರೋದಿಲ್ಲ, ಕೇನ್ ಬಾಗ್ ಬರೋದಿಲ್ಲ. ಹಾಗಾದ್ರೆ ವಿ ಕುರಿಯನ್, ಡಾಕ್ಟರ್ ವಿ ಕುರಿಯನ್ is the answer for the question. So who is the father of white revolution? Dr. V. Kurian, Varghese Kurian. Okay. ನಂತರ ಇಷ್ಟು ವಿಚಾರಗಳನ್ನು ನಾವು